ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನೀವು ತುಂಬಾ ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಹಾಗೆ ಗುರುವಿನ ಮಾರ್ಗದರ್ಶನದೊಂದಿಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದದೊಂದಿಗೆ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತ ಅಂದರೆ ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಅದಕ್ಕೆ ಪ್ರತಿಸ್ಪಂದಿಸುವಂತೆ ಈ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ, ಅನೇಕ ರೀತಿಯ ವಿಚಾರಗಳಲ್ಲಿ ಗೈಡೆನ್ಸ್ ಮಾಡುತ್ತೆ, ಹಾಗೆ ಕೆಲವೊಂದು ತಪ್ಪು ಸರಿಯನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸ್ನೇಹಿತರೆ, ಹಾಗಾದರೆ ನಿಮಗೋಸ್ಕರ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು, ಹಾಗೆ ನಿಮ್ಮ ನಂಬಿಕೆ ಎನರ್ಜಿ ಯಾವ ರೀತಿ ಮೆಸೇಜ್ಗಳನ್ನು ಕೊಡುತ್ತೆ, ಹಾಗೆ ಯಾವ ರೀತಿ ಗೈಡೆನ್ಸ್ ಮಾಡುತ್ತೆ, ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ನೋಡೋದಾದರೆ, ಮೊದಲನೆಯದಾಗಿ ನಿಮಗೆ ಇಲ್ಲಿ ಯಾವ ಉತ್ತರ ಬರ್ತಾ ಇದೆ ಅಂದರೆ ಫಿಸಿಕಲ್ ಎಕ್ಸ್ಚೇಂಜ್. ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ. ನೀವು ಅನಿರೀಕ್ಷಿತವಾಗಿ ಯಾರನ್ನಾದರೂ ಸ್ಪರ್ಶ ಮಾಡಿದಾಗ ನಿಮಗೆ ಏನೋ ಒಂದು ರೀತಿಯ ಫೀಲ್ ಆಗುತ್ತೆ. ಅದು ಸಂತೋಷ ಕೊಡುತ್ತಾ ಇಲ್ಲ ಇರಿಟೇಟ್ ಮಾಡುತ್ತಾ, ಒಟ್ಟಾರೆಯಾಗಿ ಅಲ್ಲಿಗೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಯಿತು ಅಂತ ಹೇಳಿ. ಹಾಗೆ ಇಲ್ಲಿ ನಿಮಗೆ ಕೆಲವು ನಿರಾಸೆಗಳು ಕಾಡಿದ್ವೋ, ಇಲ್ಲ ಕೊರತೆಗಳು ಜೀವನದಲ್ಲಿದ್ವೋ, ಇಲ್ಲ ಭಾವನಾತ್ಮಕವಾಗಿ ಅವರಿಗೆ ಸ್ಪಂದಿಸಿದಾಗೆಲ್ಲ ನಿಮಗೆ ಸಂತೋಷ ಸಿಕ್ತೋ, ಒಟ್ಟಾರೆಯಾಗಿ ನಿಮಗೆ ಗಂಡ ಇದ್ದರು, ಇಲ್ಲ ಕೆಲವೊಂದು ಸಂಬಂಧಗಳಲ್ಲಿ ನೀವು ಬಂಧಿತರಾಗಿದ್ದರೂ ಕೂಡ, ಇಲ್ಲ ಮದುವೆ ಆಗಿಲ್ಲ, ಏಜ್ ಆಗಿದೆ ಅನ್ನೋ ಸಂದರ್ಭದಲ್ಲೂ ಕೂಡ ನೀವು ಬೇರೆಯವರ ಒಂದು ವ್ಯಕ್ತಿಯ ಜೊತೆ ಕನೆಕ್ಟ್ ಆಗ್ತೀರಾ ಅಂದರೆ, ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅದು ಒಂದು ಎಕ್ಸ್ಚೇಂಜ್ ಎನರ್ಜಿಯನ್ನು ಸೂಚಿಸ್ತಾ ಇದೆ. ಅಲ್ಲಿಗೆ ನೀವು ಗಂಡೇ ಆಗಿರಿ ಹೆಣ್ಣೆ ಆಗಿರಿ, ಇದು ನಿಮಗೆ ಸಂಬಂಧ ಪಡ್ತಾ ಇದೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಹಾಗಾಗಿ ನಿಮಗೆ ಎನರ್ಜಿ ಕನೆಕ್ಟ್ ಆದರೆ ತಗೊಳ್ಳಿ, ಇಲ್ಲಾಂದರೆ ಇದು ಬೇರೆಯವರಿಗೆ ಕನೆಕ್ಟ್ ಆಗಿರುತ್ತೆ. ಮುಂದಿನ ರೀಡಿಂಗ್ ನೋಡ್ತಾ ಹೋಗಿ. ಇದು ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧವನ್ನು ಸೂಚಿಸ್ತಾ ಇದೆ. ಹೇಗೆ ಅಂದರೆ, ಅಲ್ಲಿ ನೀವಿಬ್ಬರು ಒಟ್ಟಾಗಿ ಇದ್ರೋ, ಇಲ್ಲ ಅಲ್ಲಿ ಏನಾದರೂ ಅಡೆತಡೆ ಬಂದು ಮಧ್ಯದಲ್ಲಿ ಅಂತರ ಆಗಿತ್ತು, ನಿಮ್ಮ ಆತ್ಮದ ಉದ್ದೇಶ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇಷ್ಟಪಟ್ಟಿತ್ತು, ಅದಕ್ಕೋಸ್ಕರನೇ ಈ ಜನ್ಮ ಆಗಿತ್ತು. ಹಾಗಾಗಿ ಇಲ್ಲಿ ನೀವು ಮಧ್ಯದಲ್ಲಿ ಅವರಿಗೆ ಕನೆಕ್ಟ್ ಆಗಬಹುದು. ಇದು ಕರ್ಮವನ್ನು ಸೂಚಿಸ್ತಾ ಇದೆ. ಅಂದರೆ ಅವರು ಆ ಒಂದು ಋಣವನ್ನು ಕಳ್ಕೊಳ್ಬೋದು. ಅಂದರೆ ನೀವು ಸಿಕ್ಕ ನಂತರ ಅದೊಂದು ಏನು ಜರ್ನಿ ಏನಿರುತ್ತಲ್ಲ, ಅದು ಅಲ್ಲಿ ಪೂರೈಸ್ಕೊಳ್ಳೋಕ್ಕಾಗಿರಲಿಲ್ಲ, ಅದನ್ನು ಇಲ್ಲಿ ಪೂರೈಸ್ಕೊಂಡ್ರು, ಅವರು ದೂರ ಆದರು. ಅಂದರೆ ಅದು ಅವರ ಉದ್ದೇಶ ಅಷ್ಟೇ ಇತ್ತು. ಅವರು ಅಲ್ಲಿಗೆ ಋಣ ಅಂದರೆ ಕಳ್ಕೊಂಡ್ರು. ಅಲ್ಲಿಗೆ ನಿಮ್ಮ ಒಂದು ಜೀವನ ಶೈಲಿ ಬೇರೆ ರೀತಿಯಲ್ಲಿ ಪರಿವರ್ತನೆ ತಗೊಳ್ಳುತ್ತೆ. ಅಲ್ಲಿ ಒಂದು ಪಾಠ ಕಲಿತೀರೋ, ಇಲ್ಲ ಅಂದರೆ ಅದೇ ಬೇಕು ಅಂತೇಳಿ ಹಂಬಲಿಸಿ ಅದೇ ಒಂದು ವಿಚಾರವನ್ನು ಮುಂದುವರಿಸ್ತಿರೋ, ಇದೆರಡೂ ಕೂಡ ಪ್ರಾರಬ್ಧ ಕರ್ಮವನ್ನು ಇಲ್ಲಿ ಸೂಚಿಸ್ತಾ ಇದೆ. ಅಂದರೆ ಯಾರೋ ಇದ್ದಕ್ಕಿದ್ದ ಹಾಗೆ ಮಧ್ಯ ನಿಮಗೆ ಬಂದು ಒಬ್ಬರು ಸಹಾಯ ಮಾಡಿದರು ಅಂದರೆ ಅದು ಕೂಡ ಒಂದು ಕರ್ಮವನ್ನು ಸೂಚಿಸ್ತದೆ. ಹಾಗೆ ನಿಮ್ಮ ಎನರ್ಜಿಗೆ ಅವರು ದೈಹಿಕವಾಗಿ ಕನೆಕ್ಟ್ ಆದರು ಅಂದರೆ ಕೂಡ ಇಲ್ಲಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ಖಂಡಿತ ಇದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇರೋದ್ರಿಂದ ಇಲ್ಲಿ ಪಾಠವನ್ನು ಕಲಿತು ನೀವು ಅಲ್ಲಿಂದ ಹಿಂದೆ ಸರಿಬೋದು. ಇಲ್ಲ ಅಂದರೆ ಆ ವಿಚಾರದಲ್ಲಿ ನಿಮಗೆ ಸಹಾಯ, ನೆಮ್ಮದಿ, ಸಂತೋಷ ಸಿಕ್ಕು ನೀವು ಮುಂದುವರಿಬೋದು. ಆದರೆ ಇಲ್ಲಿ ಕೆಲವು ಬೆರಳುಗಳು ಮಾತ್ರ ನಿಮ್ಮ ಕಡೆ ತಿರುಗಿರ್ತವೆ, ಅದು ತಪ್ಪು ಅನ್ನೋ ರೀತಿಯಲ್ಲಿ. ಆದರೆ ಇದು ನಿಮ್ಮ ಅಂದರೆ ಅವರ ಒಂದು ಅಪೂರ್ಣವಾದ ಒಂದು ಋಣಬಂಧ ಆಗಿತ್ತು. ಹಾಗಾಗಿ ಅದು ಇಲ್ಲಿ ಮುಂದುವರೆದಿದೆ ಅನ್ನೋ ರೀತಿಲಿ, ಅಂದರೆ ಅದೇ ಆತ್ಮ ಆಯ್ಕೆ ಮಾಡಿಕೊಂಡಿದೆ, ಅದಕ್ಕೋಸ್ಕರ ಆ ರೀತಿ ನಡೆದಿರುತ್ತೆ ಜೀವನದಲ್ಲಿ ಅನ್ನೋ ರೀತಿಲಿ ಕಾಣಿಸ್ತದೆ. ಅಂದರೆ ಅವರು ಹಿಂದಿನ ಜನ್ಮದಲ್ಲಿ ನಿಮ್ಮ ಬಗ್ಗೆ ಏನಾದರೂ ದ್ವೇಷ ತೋರ್ತಾ ಇದ್ರು ಅಂದರೆ ಇತ್ತು ಅವರಿಗೆ, ಅದನ್ನು ತೀರಿಸ್ಕೊಳ್ಬೇಕು ಅನ್ನೋದೇ ಅವರ ಆತ್ಮದ ಉದ್ದೇಶ ಆಗಿತ್ತು ಅಂದರೂ ಕೂಡ ಅವರು ಈ ಜನ್ಮದಲ್ಲಿ ನಿಮಗೆ ಕನೆಕ್ಟ್ ಆಗ್ತಾರೆ ಯಾವುದೋ ರೀತಿಲಿ. ಅದು ಮೊದಲಿಂದನೇ ಆಗಿರ್ಬೋದು, ಇಲ್ಲ ಮಧ್ಯದಲ್ಲಾಗಿರ್ಬೋದು, ಅದು ನಿಮ್ಮ ಗಂಡನ ರೂಪದಲ್ಲಾಗಿರ್ಬೋದು, ಇಲ್ಲ ಅತ್ತೆ ಮಾವ ಸೊಸೆ, ಹೀಗೆ ಯಾವುದಾದ್ರೂ ಒಂದು ಅಣ್ಣ ತಮ್ಮ, ಹೀಗೆ ಆ ರೂಪದಲ್ಲಿ ಆ ಸೋಲ್ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ನಿಮಗೆ ಆ ದ್ವೇಷವನ್ನು ತೀರಿಸ್ಕೊಳ್ಳುತ್ತೆ. ಖಂಡಿತ ಇದು ನಡೆಯುತ್ತೆ. ಹಾಗಂತ ಆ ದ್ವೇಷವನ್ನು ನೀವು ಮತ್ತೆ ಮುಂದುವರಿಸಿದ್ರೆ ಅಂದರೆ ಮತ್ತೆ ಅಲ್ಲೊಂದು ಕರ್ಮ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡಬೇಕು ಅನ್ನೋದು, ಕಡೆಗಣಿಸಿ ನಾವು ಮುಂದೆ ಹೋಗಬೇಕು. ನಮ್ಮ ಆತ್ಮವಿಶ್ವಾಸದೊಂದಿಗೆ, ನಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಅಂದರೆ ಸೆಲ್ಫ್ ಲವ್, ಹೀಗೆ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಬೇಕು ಅನ್ನೋದು. ಅಂದರೆ ಆಗ ಆ ಸಂಬಂಧ ಋಣಮುಕ್ತವಾಗುತ್ತೆ. ಇಲ್ಲಾಂದರೆ ಅವ್ರು ದ್ವೇಷ ಕೊಟ್ಟರು ಅಂತೇಳಿ ನೀವು ಕೊಟ್ಟರೆ ಮತ್ತೆ ಅದು ಮುಂದಿನ ಜನ್ಮಕ್ಕೆ ಕನ್ವರ್ಟ್ ಆಗಿ ಸಿಗುತ್ತೆ, ನಿಮಗೆ ಸಿಗುತ್ತೆ. ಅಂದರೆ ನೀವು ಒಳ್ಳೆಯದನ್ನು ಕೊಟ್ಟಿರ್ತೀರೋ ಅದೇ ಸಿಗುತ್ತೆ, ಕೆಟ್ಟದನ್ನು ಕೊಟ್ಟಿದ್ರೆ ಕೆಟ್ಟದೇ ಸಿಗುತ್ತೆ. ಈಗ ನಿಮ್ಗೆ ಯಾರೋ ಕೆಟ್ಟದನ್ನು ಮಾಡ್ತಾಯಿದ್ರೆ, ಹಿಂಸೆ ಮಾಡ್ತಾಯಿದ್ದಾರೆ ಅಂದರೆ ನೀವೀಗ ಅವರಿಂದ ತುಂಬ ನರಳಲ್ಪಟ್ಟಿರ್ತೀರ. ಇದು ನೀವು ಹಿಂದೆ ಅವ್ರಿಗೆ ಕೊಟ್ಟಿದ್ರಿ ಅಂದರೆ ಅದು ನಿಮಗೆ ಸಿಗ್ತಾ ಇದೆ. ಇಲ್ಲ ಅಂದರೆ ಅವರೇ ಹೊಸದಾಗಿ ಆ ಒಂದು ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಖಂಡಿತವಾಗಿ ಅದು ಅವರಿಗೆ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಆ ರೀತಿ ಕನೆಕ್ಟ್ ಆಗ್ತಾ ಇದೆ ಕೆಲವು ವಿಚಾರಗಳಲ್ಲಿ. ಹಾಗಾಗಿ ಇಲ್ಲಿ ಯಾರನ್ನು ಜಡ್ಜ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಕೆಲವು ಪಾಠಗಳು ನಿಮಗೆ ನಿರಂತರವಾಗಿ ಸಿಗ್ತಾನೆ ಹೋಗ್ತವೆ. ಅದರಿಂದ ನೀವು ಪರಿವರ್ತನೆಯಾಗಿ ಕೆಲವೊಂದು ತಪ್ಪುಗಳನ್ನು ಸುಧಾರಿಸ್ಕೊಳ್ಬೋದು, ಇಲ್ಲ ಅಂದರೆ ಆ ತಪ್ಪುಗಳಲ್ಲೇ ನೀವು ಮುಂದೆ ಕೂಡ ಸಾಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಆದರೆ ಇಲ್ಲಿ ಕೆಲವರಿಗೆ ಅಂದರೆ ಯಾವ ರೀತಿ ಎನರ್ಜಿ ಕನೆಕ್ಟ್ ಆಗಿರುತ್ತೆ ಅಂದರೆ, ನೀವು ತುಂಬ ಮಾತನಾಡ್ತೀರಾ, ನಿಮ್ಗೆ ಹೇಳೋದು ತುಂಬ ಮಾತಾಡ್ತೀಯಪ್ಪ ಅಂತ ಹೇಳೋದಾಗಿರ್ಬೋದು, ಇಲ್ಲ ಅಂದರೆ ತುಂಬ ಊಟ ಮಾಡೋದಾಗಿರ್ಬೋದು, ಅಂದರೆ ತುಂಬ ತಿಂತಾನಪ್ಪ ಇವನು ಅನ್ನೋ ರೀತಿಲಿ ಆಗಿರ್ಬೋದು. ಇದು ಕೂಡ ಎಲ್ಲೋ ಒಂದು ರೀತಿಲಿ ಅವರು
ನಿಮ್ಮನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ. ಹಾಗಾಗಿ ನೀವು ಎಲ್ಲಿಯವರೆಗೂ ಅದನ್ನು ಸಹಿಸ್ಕೊಳ್ತೀರೋ ಅಲ್ಲಿಯವರೆಗೂ ಅವರು ಅಂತಲೇ ಇರ್ತಾರೆ. ಆದರೆ ನೀವು ಸೆಲ್ಫ್ ರೆಸ್ಪೆಕ್ಟನ್ನು ತಗೊಂಡು ನಿಮ್ಮನ್ನು ನೀವು ಗೌರವಿಸಿ ಪ್ರೀತಿಸುವ ಮೂಲಕ ಹೌದು ನಾನು ತಿಂತೀನಿ ಏನಿವಾಗ ಅನ್ನೋ ರೀತಿಲಿ ನೀವು ಅದಕ್ಕೆ ಸ್ವಲ್ಪ ಪ್ರತಿರೋಧವನ್ನು ಕೊಡಬೇಕು. ಯಾವ ರೀತಿ ಅಂದರೆ ಅದನ್ನು ಪ್ರೀತಿಯಿಂದ ಕೊಡಲೇಬೇಕು. ನೀವು ಅದನ್ನು ವಿರೋಧವಾಗಿ ಅವ್ರಿಗೆ ಇನ್ನೂ ಸಿಟ್ಟು ಬರೋ ಹಾಗೆ ಹೇಳೋದಲ್ಲ. ನಾನು ಏನು ಮಾಡಲಿ, ನಂಗೆ ತುಂಬ ಹೊಟ್ಟೆ ಹಸಿವಾಗುತ್ತೆ, ಹಾಗಾಗಿ ನಾನು ಸ್ವಲ್ಪ ತಿಂತೀನಿ ಅನ್ನೋ ರೀತಿಲಿ ನೀವು ನಮ್ರತಾ ಭಾವದಿಂದ ಕೇಳಿ ಅನ್ನೋ ರೀತಿಲಿ ಕೂಡ ಬರ್ತದೆ. ಯಾಕಂದರೆ ನಿಮಗೆ ಆ ರೀತಿ ಪರಿಸ್ಥಿತಿ ಎದುರಾಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಹಾಗೆ ಒಂದು ಕೆಲಸದ ಉದ್ದೇಶ ಆಗಿರ್ಬೋದು, ಹಾಗೆ ಕೆಲವು ವ್ಯಕ್ತಿಗಳಾಗಿರ್ಬೋದು ಆಕಸ್ಮಿಕವಾಗಿ ನಿಮ್ಮನ್ನು ಭೇಟಿ ಆಗೋದಿಲ್ಲ. ಅದು ಕೇವಲ ಒಂದು ಕಾರ್ಮಿಕ್ ಎನರ್ಜಿಯ ಸಂಬಂಧ ಆಗಿರುತ್ತೆ. ಹಿಂದಿನ ಜನ್ಮದ ಪ್ರಾರಬ್ಧಕ್ಕೆ ಕಾರಣವಾದ ಒಂದು ಸಂಬಂಧ ಆಗಿರುತ್ತೆ. ಹಾಗಾಗಿ ಅದು ಕೆಲವು ಪಾಠಗಳನ್ನು ಕಲಿಸ್ಬೋದು, ಕೆಲವು ಪರಿವರ್ತನೆಗಳನ್ನು ತರ್ಬೋದು. ಹಾಗೆ ಮಧ್ಯೆ ಬಂದು ಮಧ್ಯೆ ಅದು ದೂರ ಹೋಗ್ಬೋದು. ಅಂದರೆ ಅದರ ಆತ್ಮದ ಉದ್ದೇಶ ಮುಗಿದ ತಕ್ಷಣ ಅದು ಅಲ್ಲಿಂದ ದೂರ ಆಗ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಕೆಲವರು ನಿಮ್ಮ ಜೀವನದಲ್ಲಿ ಬರ್ತಾರೆ, ಅದು ಪ್ರೀತಿ ಮಾಡೋ ಹೆಸರಲ್ಲಾಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿ ಒಂದು ಸಂಬಂಧದಲ್ಲಿ ಬರ್ತಾರೆ, ಸ್ವಲ್ಪ ದಿನ ಇರ್ತಾರೆ, ದೂರ ಆಗ್ತಾರೆ, ಆಗ ನಿಮ್ಗೆ ತುಂಬ ನೋವಾಗುತ್ತೆ. ಇಲ್ಲ ನೀವು ಯಾರದ ಜೀವನದಲ್ಲಿ ಇರ್ತೀರಾ, ಅದು ಬೇಡ ಅಂತ ಹಿಂದೆ ಸರಿತೀರ. ಇದೆಲ್ಲವೂ ಕೂಡ ಒಂದು ಹಿಂದಿನ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಇದರಿಂದ ಸಾಕಷ್ಟು ಪಾಠವನ್ನು ನೀವು ಕಲ್ತಿರ್ತೀರ, ಇಲ್ಲ ಅವರೇ ಕಲಿಯುವಂತೆ ಮಾಡಿರ್ತಾರೆ. ಇಲ್ಲಿ ಮದುವೆಯ ವಿಚಾರ ತಡ ಆಗ್ತಾ ಇದೆ, ಕೋರ್ಟ್ ಕೇಸಿನ ವಿಚಾರ ತಡೆ ಆಗ್ತಾ ಇದೆ, ಭೂಮಿಯ ವಿಚಾರದಲ್ಲಿ ಏನೋ ಏರುಪೇರಾಗ್ತಾ ಇದೆ, ಹಾಗೆ ಮಕ್ಕಳ ಅಂದರೆ ಸಂತಾನ ಆಗೋ ವಿಚಾರದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಇಲ್ಲಿ ನಿಮಗೆ ನಾಗರ ದೋಷ ಕಾಡ್ತಾ ಇದೆ ಅನ್ನೋ ರೀತಿಲಿ, ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಾಗರ ಸೇವೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ಕಾಣಿಸ್ತಿದೆ. ಹಾಗೆ ಇಲ್ಲಿ ಇನ್ನೊಂದು ಪಿತೃಗಳ ಸೇವೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ನೀವು ಯಾವುದೋ ಒಂದು ರೀತಿ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ಕನೆಕ್ಟ್ ಆಗಿ ನಿಮ್ಮ ಹವ್ಯಾಸವನ್ನು ಬದಲಾಯಿಸ್ಕೊಂಡಿದ್ದಾರೆ ಈ ಸಮಯದಲ್ಲಿ. ಅಂದರೆ ನಿಮ್ಮ ಪಿತೃಗಳು ಸಂತೃಪ್ತರಾಗ್ತಾರೆ. ಅಂದರೆ ಅವರಿಗೆ ನಿಮ್ಮ ತಂದೆ ತಾಯಿ ಇದ್ದ ಹಾಗೆ ಅಲ್ವಾ, ನಿಮ್ಮ ತಂದೆ ತಾಯಿಯನ್ನು ನೀವು ಸಂತೋಷವಾಗಿಟ್ಟರೆ ಅವರ ಆಶೀರ್ವಾದ ನಿಮಗೆ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಅಂದರೆ ಅವರ ಕೋಪಕ್ಕೆ ಅವರ ದುಃಖಕ್ಕೆ ಕಾರಣವಾದರೆ ಅವರು ಮೌನವಾಗಿರ್ತಾರೆ, ಅದನ್ನು ಸಹಿಸ್ಕೊಳ್ತಾರೆ. ಅವರು ಏನೂ ನಿಮಗೆ ಬಾಯಿ ಬಿಟ್ಟು ಶಾಪ ಹಾಕೋದಿಲ್ಲ, ಆದರೆ ಅವರ ನೊಂದ ಮನಸ್ಸು ಆ ಒಂದು ಎನರ್ಜಿ ನಿಮಗೆ ಬಂದು ಸಿಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಸರಿ ತೊಂದರೆಗಳು, ಅಡ್ಡಿ ಆತಂಕಗಳು, ಸಮಸ್ಯೆಗಳು ಈ ರೀತಿಯ ವಿಚಾರಗಳಲ್ಲಿ, ಅದು ಕೋರ್ಟ್ ವಿಚಾರ ಇಲ್ಲ ಸಂತಾನ ಮದುವೆ ವಿಚಾರದಲ್ಲಿ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ 2 ಎನರ್ಜಿಗಳು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಒಂದನೇದಾಗಿ ನಿಮಗೆ ಈ ಒಂದು ಎನರ್ಜಿಗೆ ಕನೆಕ್ಟ್ ಆದ ತಕ್ಷಣ ನಾನು ಇದರಲ್ಲಿ ಅಂದರೆ ನಾನು ನನ್ನ ಪಿತೃಗಳಿಗೆ ತುಂಬ ಏನೋ ತೊಂದರೆ ಕೊಟ್ಟಿದ್ದೀನಿ, ಅವ್ರು ಇದ್ದಾಗ ಸರಿಯಾಗಿ ನೋಡ್ಕೊಂಡಿಲ್ಲ, ಇಲ್ಲ ನನ್ನ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮನ ಏನೋ ಸರಿಯಾಗಿ ನೋಡ್ಕೊಂಡಿಲ್ಲ ಇರಬೇಕು, ಹಾಗಾಗಿ ಈ ನನಗೆ ದೋಷ ಕಾಡ್ತಾ ಇದೆ, ಇದಕ್ಕೆ ನನಗೆ ಸಮಸ್ಯೆ ಆಗಿರೋದು ಅಂತೇಳಿ ನಿಮ್ಗೆ ಏನಾದ್ರು ಫೀಲ್ ಆಯಿತು ಅಂದರೆ ತಕ್ಷಣ ನಿಮ್ಮ ಪಿತೃಗಳ ಪರವಾಗಿ ನೀವು ಒಂದು ಏನಾದರೂ ಒಂದು ಪೂಜೆಯನ್ನು ಮಾಡಿಸಿ, ಇಲ್ಲ ಅಂದರೆ ದಾನ ಧರ್ಮದ ಸೇವೆಯನ್ನು ಮಾಡಿ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಕ್ಷಮೆಯನ್ನು ಯಾಚಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇನ್ನೊಬ್ಬರಿಗೆ ನೀವು ಹೌದು ನಾನು ನಾಗರ ಪೂಜೆಯನ್ನು ಮಾಡಿಬಿಡೋಣ ಒಂದು 42 ದಿನ ಅಂಥೇಳಿ ನಿಮ್ಗೆ ಏನಾದ್ರು ಈ ಸಮಯದಲ್ಲಿ ಎನರ್ಜಿ ಕನೆಕ್ಟ್ ಆಗಿದೆ ಅಂದರೆ ನೀವು ಅದನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಈ ಒಂದು ವಿಚಾರವನ್ನು ತಿಳ್ಕೊಳ್ತಾ ಇರಬೇಕಾದ್ರೆ ನಿಮಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೋ ಅದೇ ನಿಮಗೆ ಸರಿಯಾದದ್ದು. ಅಂದರೆ ನಿಮ್ಮ ಆತ್ಮ ಆರಿಸ್ಕೊಂಡಿದೆ, ಅದರ ಮೇಲೆ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಳಿ. ಆಗ ನಿಮ್ಮ ಮನೆಯ ಬಳಿ ಇರುವ ಯಾವುದಾದ್ರೂ ನಾಗದೇವತೆಗಳೇ ಪೂಜೆ ಮಾಡಿ ಬನ್ನಿ. ಪ್ರತಿ ಮಂಗಳವಾರ ಹಾಗೆ ಷಷ್ಠಿಯ ದಿನ ಸರಳವಾಗಿ ಶುದ್ಧವಾದ ನೀರು ಇಲ್ಲ ಎಳನೀರು, ಅರಿಶಿಣದ ನೀರು ತಗೊಂಡೋಗಿ ಒಂದು ನಾಗರ ಕಲ್ಲಿಗೆ ಒಂದು ಅಭಿಷೇಕ ಮಾಡಿ, ಒಂದು ಹೂವಿಟ್ಟು 2 ತುಪ್ಪದ ದೀಪಗಳನ್ನು ಬೆಳಗಿಸಿ, ಹಾಗೆ ಏನಾದರೂ ಒಂದು ಸಣ್ಣ ನೈವೇದ್ಯ, ಕಡಲೆಕಾಳಾಗಿರ್ಬೋದು, ಇಲ್ಲ ತಂಬಿಟ್ಟಾಗಿರ್ಬೋದು, ಇಲ್ಲ ನಾಗದೇವತೆಗೆ ಏನಿಷ್ಟನೋ ಅದನ್ನು ಅರ್ಪಣೆ ಮಾಡಿ, ಹಾಲೇ ಆಗಲಿ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿಕೊಂಡು ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಒಂದು ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪದಿಂದ ನನ್ನ ತಪ್ಪುಗಳನ್ನು ಕ್ಷಮಿಸಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದರೆ ಇದನ್ನು ನೀವು ಒಂದು 42 ದಿನಗಳ ಕಾಲ ಮಾಡಬೇಕು. 42 ದಿನ ಕಂಟಿನ್ಯೂಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮಂಗಳವಾರ, ಪ್ರತಿ ಮಂಗಳವಾರ ಅದರಲ್ಲಿ ಒಂದು ಸೃಷ್ಟಿ ಬರ್ತಾ ಹೋಗುತ್ತೆ, ತಿಂಗಳಲ್ಲಿ 2 ಆ ಸೃಷ್ಟಿಯನ್ನು ಮಾಡ್ತಾ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಿ ಕಾರ್ಡ್ಗಳನ್ನು ಕೇವಲ ವಿವರಿಸ್ತಾ ಹೋಗ್ಬೋದು, ಆದರೆ ಅದಕ್ಕೆ ನಾನು ನೇರವಾಗಿ ಇಲ್ಲಿ ನಿಮಗೆ ಕನೆಕ್ಟ್ ಆಗೋದಿಲ್ಲ ಅಲ್ಲ. ಹಾಗಾಗಿ ಈಗಿನ ಎನರ್ಜಿಗೆ ಕಾರ್ಡ್ಗಳನ್ನು ವಿವರಿಸೋದ್ರ ಮೂಲಕ ಅದರ ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ. ನಿಮಗೆ ಯಾವ ಪರಿಹಾರ ಸರಿ ಅನಿಸುತ್ತೆ ಈ ಸಮಯದಲ್ಲಿ ಅದನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಅನಿಸುತ್ತೆ, ಖಂಡಿತ ಮಾಡ್ಕೊಳ್ಳಿ. ಇದು ಕೇವಲ ಒಂದು ಪೂಜೆಯ ವಿಚಾರ ಅಲ್ಲ, ಇದು ನಿಮ್ಮ ಶುದ್ಧೀಕರಣದ ವಿಚಾರವಾಗಿರುತ್ತೆ. ಹಾಗೆ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳುವ ಒಂದು ಒಳ್ಳೆಯ ಸುಸಮಯವಾಗಿರುತ್ತೆ. ದೈವಿಕ ಸಮಯ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿ ಸೇವೆಗಳು ನಿಮ್ಮಿಂದ ಆಗಲ್ಪಡ್ತವೆ. ಅಂದರೆ ನೀವು ಅಂದ್ಕೊಂಡೇ ಇರೋದಿಲ್ಲ, ಆದರೂ ಕೂಡ ಈ ವಿಚಾರವನ್ನು ಕೇಳಿದಾಗ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಅನಿಸಿ ನೀವು ಮಾಡಿದ್ರಿ ಅಂದರೆ ಅದು 3 ವಾರ ಮಾಡ್ತಿರೋ 10 ವಾರ ಮಾಡ್ತಿರೋ, ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ನೀವು ಮಾಡ್ತೀರಾ ಅಂದರೆ ಖಂಡಿತ ನಿಮ್ಮಿಂದ ಆ ಸೇವೆ ಆಗಬೇಕಾಗಿತ್ತು. ಹಾಗಾಗಿ ಈ ಮೆಸೇಜ್ ನಿಮಗೆ ಕನೆಕ್ಟ್ ಆಗಿರುತ್ತೆ. ಅಂದರೆ ಇದು ದೈವಿಕ ಸಂದೇಶ. ಅಂದರೆ ಆ ದೇವರೇ ನಿಮ್ಮನ್ನು ಆರಿಸ್ಕೊಂಡಿರ್ತಾರೆ ನಿಮ್ಮ ಒಂದು ಪ್ರಾರ್ಥನೆಗೆ, ನಿಮ್ಮ ಪೂಜೆಗೆ, ನಿಮ್ಮ ವ್ರತಕ್ಕೆ, ನಿಮ್ಮ ಭಕ್ತಿಗೆ ಒಲಿದು ಅನ್ನೋ ರೀತಿ ಈ ಸೇವೆಯನ್ನು ಮಾಡಿದರೆ ನೀವು ಅನೇಕ ರೀತಿಯ ದೋಷಗಳಿಂದ ಮುಕ್ತವಾಗ್ತೀರಾ. ಹಾಗೆ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಕೆಲವೊಂದು ಶಕ್ತಿಗಳೇ ಆಗಿರ್ತವೆ, ಅದು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಹೋದ ಜನ್ಮದಲ್ಲೂ ಕೂಡ ಆ ಶಕ್ತಿಗಳು ನಿಮಗೆ ಕನೆಕ್ಟ್ ಆಗಿರ್ತವೆ. ಅಲ್ಲಿ ಏನೋ ಅಪೂರ್ಣ
ಸಂಪೂರ್ಣವಾಗಿದ್ದನ್ನು ಇಲ್ಲಿ ಕೊಡಲಿಕ್ಕೆ ಈ ರೀತಿಯಾಗಿ ಆಮಂತ್ರಣ ನೀಡಿರ್ತವೆ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಕೆಲವು ಬಾರಿ ನಿಮ್ಗೆ ಅನಿಸೋದು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ನಾನು ಇಲ್ಲಿ ಬಂದಿದ್ದೆ ಅಂತ ಹೇಳಿ ನಿಮಗೆ ಫೀಲ್ ಆಗುತ್ತೆ. ಅಂದರೆ ಹಿಂದೆ ಯಾವಾಗೋ ಬಂದಿದ್ದಂಗೆ ಅನಿಸ್ತಾ ಇದೆ ಅಂತ ಹೇಳಿ ಅನಿಸ್ತದಲ್ಲ, ಅದು ಹಾಗೆ ಪ್ರಾರಬ್ಧ. ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಅಲ್ಲಿ ಬಂದಿರ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಆ ಸ್ಥಳ, ಆ ಒಂದು ದೇವಿ, ಆ ಶಕ್ತಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಪುನಃ ಅಲ್ಲಿ ಹೋಗಿ ಈ ರೀತಿಯ ಒಂದು ನೆನಪನ್ನು ನಿಮಗೆ ಮೂಡಿಸಿರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಈ ರೀತಿಯ ಅನುಭವ ಸಾಕಷ್ಟು ಜನರಿಗೆ ಇಲ್ಲಿ ಆಗಿದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಂದರೆ ಯಾರನ್ನು ಮೀಟ್ ಮಾಡಿದಾಗ ಇವರನ್ನು ನಾನು ಮೊದಲೇ ಮೀಟ್ ಮಾಡಿದ್ದೆ ಅಂತೇಳಿ ಅನಿಸೋದಾಗಿರ್ಬೋದು, ಇಲ್ಲ ಎಲ್ಲೋ ಹೋದಾಗ ಇಲ್ಲಿ ನಾನು ಮೊದಲೇ ಬಂದಿದ್ದೆ ಅನ್ನೋ ರೀತಿಯಲ್ಲಿ ಅನಿಸ್ಬೋದು. ಇಲ್ಲ ಅಂದರೆ ಮುಂದೆ ಏನಾದರೂ ಆಗುತ್ತೆ ಅಂದರೆ ಹೀಗೆ ಆಗುತ್ತೆ ಅಲ್ಲಿ ಹೋದಾಗ ಅಂಥೇಳಿ ನಂಗೆ ಅನಿಸಿತ್ತು, ಹಾಗೆ ಆಗ್ಬಿಡ್ತು ಅಂತ ಹೇಳಿ ಅನಿಸೋದು. ಅಂದರೆ ಇದೆಲ್ಲವೂ ಮುಂದೆ ಪೂರ್ವ ನಿರ್ಧಾರವಾಗಿತ್ತು. ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸೂಕ್ಷ್ಮ ಮನಸ್ಸಿಗೆ, ಸೂಕ್ತ ಮನಸ್ಸಿಗೆ ಗೊತ್ತಿತ್ತು. ಅಂದರೆ ನಿಮ್ಮ ಮನಸ್ಸು ತುಂಬ ಜಾಗೃತವಾಗಿದೆ, ಹಾಗಾಗಿ ಅದು ಗೊತ್ತಾಗಿತ್ತು. ಆದರೆ ಅದು ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ನಿಮಗೆ ನಂಬಿಕೆ ಇರಲಿಲ್ಲ. ಆದರೆ ಅದು ನಂಬಿಕೆ, ನೀವು ಗೆಸ್ ಮಾಡ್ತಾ ಇರೋದು ಸರಿ ಇದೆ ಅನ್ನೋ ರೀತಿಯಲ್ಲಿ ದೈವಿಕ ಸಮಯ ನಿಮಗೆ ಒಂದು ಸ್ಪಷ್ಟತೆ ಕೊಡ್ತಾ ಇದೆ. ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ, ಭಗವಂತನ ಸೇವೆ ಮಾಡ್ತಾ ಇದ್ದೀರಾ, ಹಾಗೆ ಆಧ್ಯಾತ್ಮಿಕವನ್ನು ನಂಬಿದ್ದೀರಾ, ಹಾಗೆ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊಂದಿದ್ದೀರಾ, ಮನುಷ್ಯತ್ವ, ಮಾನವೀಯತೆಯ ವಿಚಾರಗಳನ್ನು ಹೊಂದಿದ್ದೀರಾ. ಅಂದರೆ ಈ ಎಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಅಭೂತಪೂರ್ಣವಾದ ಚಮತ್ಕಾರಗಳನ್ನು ನೀವು ನೋಡುವಂತೆ ಮಾಡುತ್ತೆ. ಅಂದರೆ ಬರಿಗಣ್ಣಿಂದ ನೋಡೋಕ್ಕಾಗೋದಿಲ್ಲ ಅಂತಾರಲ್ಲ, ಆ ರೀತಿಯ ಒಂದು ವಿಚಾರಗಳನ್ನು ಕೂಡ ನೀವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಯಾರಿಗೂ ತಿಳಿಯದ ಕೆಲವು ವಿಚಾರಗಳು ನಿಮಗೆ ತಿಳಿತಾ ಇರುತ್ತೆ. ಅದನ್ನು ಯಾರಿಗಾದರೂ ಹೇಳಿದರೆ ಅವರು ನಗ್ಬೋದಾ, ಇಲ್ಲ ಇದೇನಪ್ಪ ಹೀಗೆ ಹೇಳ್ತಾರೆ ಅಂತೇಳಿ ಅಂದ್ಕೊಳ್ಬೋದು. ಆದರೆ ನೀವೇನು ನಿಮ್ಗೆ ಅನಿಸ್ತಾ ಇದೆಯಲ್ಲ ಕೆಲವೊಂದು ವಿಚಾರಗಳು ಅವು ಸ್ಪಷ್ಟವಾಗಿವೆ, ಖಂಡಿತ ಅದು ಸತ್ಯವಾಗಿರುತ್ತೆ. ಅಂದರೆ ಯಾವುದೋ ಒಂದು ಕಾರಣದ ಶಕ್ತಿ ನಿಮಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಅಂದರೆ ಈ ರೀತಿಯ ಅನುಭವ ಆಗೋದು ನೀವು ಒಂದು ದೈವಿಕ ಒಂದು ಆಶೀರ್ವಾದದೊಂದಿಗೆ ಹರಸಲ್ಪಟ್ಟಾಗ, ಅಂದರೆ ಆಶೀರ್ವದಿಸಲ್ಪಟ್ಟಾಗ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಒಂದು ಒಳ್ಳೆಯ ಸೇವೆ, ಒಳ್ಳೆಯ ಕರ್ಮಗಳ ಉದ್ದೇಶ ಆ ರೀತಿ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದೆ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಆ ರೀತಿಯ ಫೀಲ್ ಆಗ್ತಾ ಇದೆ. ಎಷ್ಟೇ ದುಃಖ, ಎಷ್ಟೇ ಸಮಸ್ಯೆ, ನಾನು ಬಿದ್ದಿದ್ದೀನಿ, ಇನ್ನೇನು ಬಿದ್ದುಬಿಡ್ತೀನಿ, ಇನ್ನು ಎದ್ದೇಳೋದೇ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಅಂದ್ಕೊಂಡಂಥ ಸಂದರ್ಭದಲ್ಲೂ ಕೂಡ ನೀವು ಭರವಸೆಯಿಂದ ಎದ್ದು ನಿಲ್ತೀರಾ. ನನ್ನ ಜೊತೆ ನನ್ನ ಗುರುವಿದ್ದಾರೆ, ನನ್ನ ಜೊತೆ ನನ್ನ ದೇವರಿದ್ದಾರೆ, ಖಂಡಿತ ನಾನು ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಭರವಸೆಯಿಂದ ಎದ್ದು ನಿಲ್ತಾ ಇದ್ದೀರಾ. ಅಂದರೆ ಅವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತಲೇ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿರುತ್ತೆ. ಸಂಪೂರ್ಣವಾಗಿ ನೀವು ಬಿದ್ದುಬಿಟ್ಟಿರ್ತೀರ. ಆದರೆ ಆ ಗುರು ಬಂದು ಆ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದು ಮೇಲೆತ್ತಿರ್ತಾರೆ. ಯಾಕಂದರೆ ನೀವು ಅವರಲ್ಲಿ ಅದೇ ರೀತಿ ಪ್ರಾರ್ಥನೆಯನ್ನು ಇಟ್ಟಿರ್ತೀರ. ನಾನು ಭರವಸೆ ಕಳ್ಕೊಂಡಾಗ, ಇಲ್ಲ ನಾನು ನಿಮ್ಮ ಮೇಲೆ ವಿಶ್ವಾಸ ಕಳ್ಕೊಂಡು ಏನಾದರೂ ನೀವು ಬೇಡ ಅಂತೇಳಿ ನಾನೇ ದೂರ ಆಗಿ ನನ್ನ ಜೀವನನೇ ಇಷ್ಟು, ನನ್ನ ಹಣೆ ಬರನೇ ಇಷ್ಟು, ನಾನು ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನೂ ಮಾಡೋದಿಲ್ಲ ಅನ್ನೋ ರೀತಿಲಿ ನೀವು ನಂಬಿಕೆ ಕಳ್ಕೊಂಡಂಥ ಸಂದರ್ಭದಲ್ಲೂ ನೀವು ನನ್ನನ್ನು ಕೈ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಟ್ಟಿರ್ತೀರ ಮೊದಲೇ. ಆದರೆ ಕೆಲವೊಂದು ಸಾರಿ ಅನಿವಾರ್ಯ ಸಮಸ್ಯೆಗಳು, ಪರಿಸ್ಥಿತಿಗಳು ಕೆಲವೊಂದು ಸಾರಿ ಅಂತಹ ಸಂದೇಹಕ್ಕೆ ಒಳಪಡಿಸಿ ನಿಮಗೆ ಅಂತಹ ಸಂದಿಗ್ಧ ಸ್ಥಿತಿಯನ್ನು ತಂದಿರುತ್ತೆ. ಎಲ್ಲೋ ಒಂದು ರೀತಿ ಅದು ಮ್ಯಾನಿಫೆಸ್ಟೇ ಮಾಡಿರ್ತೀರೇನೋ ಆ ರೀತಿ ಆಗಿಬಿಟ್ಟಿರುತ್ತೆ. ಆ ಸಮಯದಲ್ಲಿ ಆ ಗುರು ನೀವು ಕೊಟ್ಟ ಮಾತನ್ನು, ಅಂದರೆ ನಿಮಗೆ ಅವರು ಮಾತು ಕೊಟ್ಟಿರ್ತಾರೆ, ನೀವೇನು ಅವರ ಪ್ರಾರ್ಥನೆಯನ್ನು ಮಾಡುವಾಗ ಹೇಳ್ಕೊಂಡಿರ್ತೀರಲ್ಲ, ಅದಕ್ಕೆ ತಕ್ಕ ಹಾಗೆ ಅವರು ನಿಮಗೆ ಪ್ರತಿಸ್ಪಂದಿಸ್ತಾರೆ. ನೀವು ನಂಬಿಕೆ ಕಳ್ಕೊಂಡು ಇನ್ನೇನು ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಯಾರದ್ದೋ ಮೂಲಕ ಒಂದು ಸಹಾಯ ಸಿಗುತ್ತೆ, ಒಂದು ಭರವಸೆ ಸಿಗುತ್ತೆ. ಇಲ್ಲ ನಿಮ್ಮಲ್ಲೇ ಆತ್ಮವಿಶ್ವಾಸ ಹೆಚ್ಚಾಗಿ ನಾನು ಯಾಕೆ ಸೋಲೊಪ್ಕೊಳ್ಬೇಕು, ನಾನು ಯಾಕೆ ಕೆಲವರಿಗೆ ದುರ್ಬಲತೆಯ ವಿಚಾರಕ್ಕೆ ತಲೆ ತಗ್ಗಿಸ್ಕೊಳ್ಬೇಕು, ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಕೆಲವೊಂದು ಎದುರಿಸಿ ಪರಿಸ್ಥಿತಿಗಳನ್ನು ಮುಂದೆ ಹೋಗ್ತಿರಲ್ಲ, ಅದೇ ನಿಮ್ಮ ನಿಜವಾದ ಆತ್ಮದ ಉದ್ದೇಶ ಆಗಿರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ದುರ್ಬಲತೆಗೆ, ಅನಿವಾರ್ಯತೆಗೆ ಜಾರಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳೋದಾಗಿರ್ಬೋದು, ಇಲ್ಲ ಅವರು ಕೊಟ್ಟ ನೋವುಗಳನ್ನು ತಡ್ಕೊಳ್ಳೋದು ಮಾಡ್ತಾ ಇರ್ತೀರಿ. ಯಾವಾಗ ನೀವು ವಿರೋಧಿಸಿ ನಿಲ್ತಿರಲ್ಲ ಅಂದಾಗ ನಿಮಗೆ, ಅಂದರೆ ಅದೇ ನಿಮ್ಮ ಆತ್ಮದ ಉದ್ದೇಶ, ಅಲ್ಲಿ ವಿರೋಧಿಸಿ ನಿಲ್ಲಬೇಕು, ಆ ಒಂದು ಎನರ್ಜಿಯಿಂದ ನೀವು ಹೊರಗೆ ಬರಬೇಕು. ಹಾಗೆ ನಿಮ್ಮಲ್ಲಿರುವ ಒಂದು ಕಲೆಗಳನ್ನು ಹೊರಹೊಮ್ಮಿಸ್ಬೇಕು. ಅದರಿಂದ ನೀವು ಒಂದು ಕೆಲಸಕ್ಕೆ ಹೋಗ್ತಿರೋ, ಇಲ್ಲ ಏನಾದರೂ ಉದ್ಯೋಗ ಶುರು ಮಾಡ್ತಿರೋ, ಇಲ್ಲ ಆ ಕುಟುಂಬವನ್ನು ಸಂಭಾಳಿಸ್ತಿರೋ, ನಿಮ್ಮ ಹಿಡ್ತಕ್ಕೆ ತಗೊಳ್ತಿರೋ, ಯಾಕಂದರೆ ನಿಮ್ಮದು ಮೊದಲೇ ಒಳ್ಳೆಯ ಉದ್ದೇಶದ ಕರ್ಮ ಆಗಿರುತ್ತೆ. ಅವರೆಲ್ಲೋ ನಿಮಗೆ ತುಂಬ ಕಿರಿಕಿರಿ ಮಾಡ್ತಾರೆ. ಈ ರೀತಿಯಾಗಿ ಕೂಡ ನೀವು ಬದಲಾವಣೆನ ಹೊಂದುತ್ತೀರಾ. ಅಂದರೆ ತುಂಬ ಪೆಟ್ಟು ಬಿದ್ದು 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 ನಿಮಗೆ ಏನನ್ಸುತ್ತೆ, ಒಂದ್ಸರಿ ಕೈಯನ್ನು ತಿರುಗಿಸ್ಬಿಡ್ತೀರಾ, ನಾನೇಕೆ ಇಷ್ಟು ಪೆಟ್ಟು ತಿನ್ನಬೇಕು ಅನ್ನೋ ರೀತಿಯಲ್ಲಿ ಅಲ್ವಾ. ಒಂದು ಮಗುಗೆ ಆಗಿರ್ಬೋದು, ಪದೇ 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 ಆ ಮಗು ಹೊಡಿತಾ ಇದ್ದರೆ ಆ ಸಣ್ಣ ಮಗುನೇ ಒಂದ್ಸರಿ ತುಂಬ ನೋವಾಗಿ ತಡ್ಕೊಳಕ್ಕಾಗದೆ ತಿರುಗಿಸುತ್ತಲ್ಲ ಕೈನ, ಅದೇ ರೀತಿ. ಅಂದರೆ ನಿಮಗೆ ಪದೇ ಪದೇ ಕೆಲವು ಪೆಟ್ಟುಗಳು ಬೀಳ್ತಾ ಇದ್ದಾವೆ, ಕೆಲವು ನೋವುಗಳು ಸಿಗ್ತಾ ಇದ್ದಾವೆ, ಕೆಲವು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಅಲ್ಲಿ ಅವು ನಿಮ್ಮನ್ನು ನೋಯಿಸಬೇಕು ಅಂತ ಹೇಳಿ ಬಂದಿಲ್ಲ, ಅಲ್ಲಿ ನಿಮಗೇನೋ ಕಲಿಸ್ಬೇಕು ಅಂತ ಹೇಳಿ ಬಂದಿದ್ದಾವೆ. ಅದಕ್ಕೋಸ್ಕರನೇ ನೀವು ದುರ್ಬಲತೆಗೆ ಜಾರದಷ್ಟು ಅವು ಹೆಚ್ಚಾಗ್ತಾ ಹೋಗ್ತವೆ. ಕೆಲವೊಂದು ಸಾರಿ ನಿಮಗೆ ಕಷ್ಟ, ದುಃಖ, ಸಮಸ್ಯೆಗಳು ಏನೇ ಮಾಡಿದ್ರು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಅಂದರೆ ಆ ಪರಿಸ್ಥಿತಿಗಳನ್ನು, ಆ ಜನರನ್ನು, ಆ ಸಮಯವನ್ನು ನೀವು ವಿರೋಧಿಸಿ ನಿಲ್ಲಿ ಅನ್ನೋ ರೀತಿಯಲ್ಲಿ. ಆಗ ನಿಮಗೆ ನಿಮ್ಮ ಆತ್ಮದ ಉದ್ದೇಶ ನೆನಪಾಗುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಹೊಸ ದಾರಿ ತೆರೆಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಕೆಲವರು ಅನುಭವದಿಂದ ಹೊಸ ದಾರಿಯನ್ನು ಕಂಡುಕೊಂಡಿದ್ದೀರಾ, ಇನ್ನೂ ಕೆಲವರು ಅದೇ ಅನಿವಾರ್ಯತೆ, ದುರ್ಬಲತೆಯಲ್ಲಿ ಇದ್ದೀರಾ. ಅವರಿಗೆ ಈ ಸಜೆಷನ್ ಸಿಕ್ಕಿದೆ ಬಾಬಾರವರಿಂದ ಈ ಸಮಯದ ಎನರ್ಜಿಯ ಪ್ರಕಾರ.
ಅದು ನಿಮ್ಮ ಶತ್ರುಗಳ ವಿರುದ್ಧನೇ ಆಗಿರ್ಬೋದು, ಇಲ್ಲ ನಿಮ್ಮವರೇ ನಿಮಗೆ ತುಂಬ ಸಮಸ್ಯೆ ಉಂಟು ಮಾಡ್ತಾ ಇರ್ತಾರೆ. ಕೆಲವು ಬಾರಿ ಹೇಗೆ ಅಂದರೆ ನಿಮ್ಮ ಜೊತೆಗೇ ಇರ್ತಾರೆ, ನಿಮ್ಮಂತೆ ಮಾತನಾಡ್ತಾ ಇರ್ತಾರೆ, ಆದರೂ ಕೂಡ ನೀವಿಲ್ಲದಂಥ ಸಂದರ್ಭದಲ್ಲಿ ಬೇರೆಯವರ ಹತ್ರ ಆ ವಿಚಾರವನ್ನು ಹೇಳೋದ್ರಿಂದ ಅವ್ರಿಗೆ ಖುಷಿ ಕೊಡುತ್ತೆ. ಅದೊಂದು ಹವ್ಯಾಸ ಆಗಿಬಿಟ್ಟಿರುತ್ತೆ. ಅದು ಇವರಿಗೂ ಹವ್ಯಾಸ ಆಗಿರುತ್ತೆ, ಕೇಳೋರಿಗೂ ಕೂಡ ಅಭ್ಯಾಸ ಆಗಿರುತ್ತೆ. ಇಬ್ಬರೂ ಕೂಡ ಅದೊಂದು ಸಮಯವನ್ನು ಕಾಯ್ತಾ ಇರ್ತಾರೆ. ನೀವು ನಿಮ್ಮ ಹತ್ರ ಬರಬೇಕು, ನಿಮ್ಮ ವಿಚಾರಗಳನ್ನು ಕಲೆಕ್ಟ್ ಮಾಡಬೇಕು, ಮತ್ತೆ ಹೋಗಿ ಅದನ್ನು ಒಂದು ಹತ್ರ ಕೂತ್ಕೊಂಡು ಆಡ್ಕೊಳ್ಬೇಕು ಅನ್ನೋ ರೀತಿಲಿ ಕೂಡ. ಹಾಗಾಗಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇರೋದು ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನ ಏನೇ ಒಂದು ಗುಪ್ತ ವಿಚಾರಗಳಿದ್ರೂ ಕೂಡ ಅವುಗಳನ್ನು ಯಾರ ಹತ್ರನೂ ಕೂಡ ಶೇರ್ ಮಾಡಬಾರ್ದು. ಆ ಎನರ್ಜಿ ಇನ್ನೊಬ್ಬರಿಗೆ ನೀವು ಕೊಟ್ಟ ಹಾಗೆ ನಿಮ್ಮ ಎನರ್ಜಿ ಎಲ್ಲೋ ಒಂದು ರೀತಿಯಲ್ಲಿ ಕ್ಷೀಣಿಸ್ತಾ ಹೋಗುತ್ತೆ. ಅವರು ಹೋಗಿ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾ ಇರೋದಿಲ್ಲ, ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾರೆ. ಅದರಿಂದ ನಿಮಗೆ ಅವರಿಂದ ಸಿಗೋದೇನು ಅಲ್ವಾ? ಈಗ ಯಾವಾಗಲೂ ಹಾಗೆ ಅಪ್ಪ ಅವರು ಹುಷಾರಿಲ್ಲ 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 ಅಂತಾರೆ ಅಂತ ಹೇಳಿ ಅಂತ ಇದ್ದರೆ ಖಂಡಿತ ಅವರು ಹುಷಾರಿಲ್ದಂಗೆ ಇರ್ತಾರೆ. ಯಾಕಂದರೆ ಅವ್ರ ಎನರ್ಜಿ ಅದೇ ರೀತಿ ಕನೆಕ್ಟ್ ಆಗ್ತಾ ಇರುತ್ತೆ. ಅವರಿಗೆ ದಿನನಿತ್ಯ ಸಿಗ್ತಾ ಇರೋ ಎನರ್ಜಿ ಏನು? ನಿಮಗೆ ಹುಷಾರಿಲ್ಲ, ನಿಮಗೆ ಹುಷಾರಿಲ್ಲ, ನೀವು ಹೀಗೆ ಅಂತೇಳಿ. ಸಣ್ಣವಳಿದ್ದಾಗಿಂದನೂ ನಿನಗೆ ಹೀಗೆ ಕಾಯಿಲೆ, ಹೀಗೆ ಕಾಯಿಲೆ, ಹೀಗೆ ಕಾಯಿಲೆ. ದಿನನಿತ್ಯ ನೀವು ಆ ಮಗುವಿಗಾಗಿರ್ಬೋದು, ಅವರಿಗಾಗಿರ್ಬೋದು, ಆ ವ್ಯಕ್ತಿಗಾಗಿರ್ಬೋದು, ಅದು ನೀವೇ ಆಗಿರ್ಬೋದು, ನಿಮಗೆ ಸಿಗ್ತಾ ಇರೋದೇನು? ದಿನನಿತ್ಯ ನಿಮ್ಮನ್ನು ಇದೇ ಥರ ಹೇಳ್ತಾ ಇರ್ತಾರೆ, ನಿನ್ನಿಂದ ಏನೂ ಆಗಲ್ಲ ಬಿಡು, ನಿನ್ನಿಂದ ಆ ಕೆಲಸ ಆಗಲ್ಲ ಬಿಡು, ಅಂದರೆ ನೀನು ತುಂಬ ಸಣ್ಣನೇ ಬಿಡು, ನೀನು ಯಾವಾಗಲೂ ದಪ್ಪ ಆಗೋದಿಲ್ಲ. ಇಲ್ಲ, ನೀನು ತುಂಬ ದಪ್ಪನೇ ಬಿಡು, ನೀನು ಯಾವಾಗಲೂ ಸಣ್ಣ ಆಗೋದಿಲ್ಲ. ನಿನಗೆ ವಿದ್ಯೆನೇ ಕಡಿಮೆ ಬಿಡು ಅನ್ನೋ ರೀತಿಲಿ ಕೆಲವರು ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ಅಂದರೆ ಖಂಡಿತ ಅವರ ಎನರ್ಜಿ ನಿಮ್ಮ ಮೇಲೆ ದಿನನಿತ್ಯ ಬರ್ತಾ ಇದೆ. ಅವರ ಮಾತುಗಳನ್ನು ದಿನನಿತ್ಯ ಕೇಳಿ 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 ನಿಮಗೆ ಹೌದು ಬಿಡು ಅನ್ನೋ ರೀತಿಲಿ, ಅಂದರೆ ಅವರ ಎನರ್ಜಿ ನಿಮ್ಮನ್ನು ಒಪ್ಪಿಸ್ಬಿಟ್ಟಿರತ್ತೆ. ನಿಮ್ಮಲ್ಲಿ ಅದನ್ನು ದೂರ ತಳ್ಳಿ ಎದ್ದು ನಿಲ್ಲುವ ಬಲ ಬರುವವರೆಗೂ ಅವರು ಹಂಗಿಸ್ತಾ ಇರ್ತಾರೆ. ಅದನ್ನೇ ಇಲ್ಲಿ ಗುರು ಮಾರ್ಗದರ್ಶನ ಮಾಡ್ತಾ ಇರೋದು. ನಿಮ್ಮಲ್ಲಿ ನನ್ನದೇ ಅಂಶ ಇದೆ, ಈ ಬ್ರಹ್ಮಾಂಡದ ಕಣ ನೀನಾಗಿದೆಯಾ ಅಂದಮೇಲೆ ನಿನ್ನಲ್ಲೂ ನನ್ನದೇ ಶಕ್ತಿಗಳಿದ್ದಾವೆ. ಯಾರೋ ನೀನು ಸಣ್ಣ ಸಣ್ಣ ಅಂತಿದ್ರೆ, ಯಾರೋ ದಪ್ಪ ದಪ್ಪ ಅಂತಿದ್ರೆ, ಯಾರೋ ನಿನಗೆ ಅನಾರೋಗ್ಯ, ನಿನ್ನಿಂದ ಏನೂ ಆಗೋದಿಲ್ಲ, ನೀನು ಹೀಗೆ ಇರೋದು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ನಿನಗೆ ಎದ್ದೊಳಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ, ನಿನಗೆ ಓದೋಕ್ಕೂ ಆಗಲ್ಲ ಅಂತೇಳಿ ದಿನನಿತ್ಯ ಹೇಳ್ತಾ ಇದ್ದಾರೆ. ನಾನು ಯಾಕೆ ಅದನ್ನು ಒಪ್ಕೊಳ್ಳಿ? ಅವ್ರು ಹೇಳ್ತಾ ಇದ್ದಾರೆ, ಅದು ಅವರ ಕರ್ಮ, ನಾನು ಯಾಕೆ ಅದನ್ನು ಒಪ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ಯಾವಾಗ ಆತ್ಮವಿಶ್ವಾಸದಿಂದ ಎದ್ದು ನಿಂತು ಮುಂದೆ ಹೋಗ್ತಿರೋ ಆಗ ನಿಮ್ಮ ಆತ್ಮದ ಉದ್ದೇಶ ನಿಮಗೆ ನೆನಪಾಗುತ್ತೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಬೇರೆದ್ದೇ ರೀತಿಯಲ್ಲಿರುತ್ತೆ. ಆದರೆ ಇಲ್ಲಿ ಯಾರೋ ನಿಮಗೆ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಕನೆಕ್ಟ್ ಆಗಿ ಈ ರೀತಿ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇರ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಈ ರೀತಿ ಅನುಭವ ನಿಮಗೆ ಸಿಕ್ಕಿದೆ. ಹಾಗಾಗಿ ಆ ಅನುಭವದಿಂದ ನೀವು ಹೊರಗೆ ಬರಬೇಕು. ಆ ಪರಿಸ್ಥಿತಿಗಳನ್ನು, ಆ ಜನರನ್ನು ಎದುರಿಸಿ ನನ್ನಿಂದನೂ ಸಾಧ್ಯ, ನಾನು ದಪ್ಪನೇ ಇಲ್ಲ, ನಾನು ತೆಳ್ಳಗಾಗಿ ತೋರಿಸ್ಬಲ್ಲೆ, ನಾನು ತೆಳ್ಳನೇ ಅಲ್ಲ, ನಾನು ದಪ್ಪ ಆಗಿ ತೋರಿಸ್ಬಲ್ಲೆ, ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಯಾರು ಹೇಳಿದ್ರು? ನಾನು ಕೆಲಸ ಮಾಡಬಲ್ಲೆ. ನಾನು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ ಅಂತ ಯಾರು ಹೇಳಿದ್ದು? ನನ್ನಿಂದನೂ ಸಾಧ್ಯ, ನಾನು ಏನಾದರೂ ವ್ಯಾಪಾರ ಮಾಡಬಲ್ಲೆ, ನನ್ನಿಂದ ಆಗಲ್ಲ ಅಂತ ಯಾರು ಹೇಳಿದ್ದು? ಅನ್ನೋ ರೀತಿಯಲ್ಲಿ ನೀವು ಯಾವಾಗ ತಿರುಗಿ ಬಿದ್ದು ನೀವು ಮುಂದೆ ಹೋಗ್ತಿರೋ ಖಂಡಿತ ಅದ್ಭುತ ಸಾಧನೆ ಆಗುತ್ತೆ ಅಲ್ಲಿಯವರೆಗೂ. ಅಂದರೆ ಇಲ್ಲಿ ನಿಮಗೆ ಈ ರೀತಿಯ ಶಿಕ್ಷೆಗಳು, ಅವಮಾನಗಳು, ನಿಂದನೆಗಳು ಸಿಗ್ತಾ ಹೋಗ್ತವೆ. ಯಾಕಪ್ಪ ಅಂದರೆ ನೀವು ಒಂದಲ್ಲ ಒಂದು ದಿನ ಅದನ್ನು ಎದುರಿಸಬೇಕು. ಹಾಗಾಗಿ ಆ ಕರ್ಮಗಳು ಕೆಲವೊಂದು ಸಾರಿ ನಿಮ್ಮನ್ನು ಈ ರೀತಿಯಾಗಿ ಹಿಂಸಿಸ್ತಾ ಇರ್ತವೆ. ಅದಕ್ಕೆ ಹೇಳೋದು, ಕರ್ಮ ಯಾವತ್ತಿಗೂ ಪನಿಷ್ಮೆಂಟ್ ಕೊಡೋಕ್ಕೆ ಬರೋದಿಲ್ಲ. ಅದು ನಿಮಗೆ ಏನಾದರೂ ಒಂದು ಅವಕಾಶ ಕೊಡೋಕ್ಕೆ ಬಂದಿರುತ್ತೆ, ನಿಮ್ಮನ್ನು ತಿದ್ಕೊಳ್ಳೋಕ್ಕೆ ನಿಮಗೆ ಹೇಳ್ತಾ ಇರತ್ತೆ, ಸನ್ನೆ ಮಾಡ್ತಾ ಇರತ್ತೆ. ಅದರ ಸೂಕ್ಷ್ಮವನ್ನು ನಿಮಗೆ ಗ್ರಹಿಸಲಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂದರೆ ನಿಮ್ಮನ್ನು ತುಂಬ ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಯಾವಾಗ ನೀವು ಗುರುವಿನ ಶರಣದಲ್ಲಿ ಬರ್ತೀರೋ, ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಿರೋ, ಸತ್ಕಾರ್ಯ, ಸತ್ಸಂಗ, ಈ ರೀತಿ ವಿಚಾರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಿರಲ್ಲ, ಆಗ ನಿಮಗೆ ನಿಮ್ಮಲ್ಲೇ ಒಂದು ಶಕ್ತಿ, ಆಂತರಿಕ ಶಕ್ತಿ ಬೆಳಕಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅರಿವಿನ ರೂಪದಲ್ಲಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ನೀವು ನಂಬಿದ ದೈವ ಶಕ್ತಿಗಳು ನಿಮ್ಮನ್ನು ಕಾಣದ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ, ನಿಮಗೆ ಹೇಳ್ತಾ ಇರ್ತವೆ. ಒಂದು ಮಾರ್ಗದರ್ಶನ, ಒಂದು ಸಹಾಯ ನಿಮಗೆ ಸಿಕ್ಕೇ ಸಿಗುತ್ತೆ. ಅದರ ಆಧಾರದ ಮೇಲೆ ನೀವು ಆ ಎಲ್ಲ ದುರ್ಬಲತೆ, ಆ ಎಲ್ಲ ನೋವು, ನಿಂದನೆ ಎಲ್ಲದರ ಮಧ್ಯೆ ನೀವು ಎದ್ದು ನಿಲ್ತೀರಾ. ನಾನು ಯಾಕೆ ನಿಮ್ಮ ಹತ್ರ ಅನಿಸ್ಕೊಳ್ಳಿ? ನನ್ನ ಹತ್ರನೂ ನಿಮಗಿಂತ ಜಾಸ್ತಿ ಸಾಧನೆ ಮಾಡುವ ಒಂದು ಜ್ಞಾನ ಇದೆ, ಬುದ್ಧಿ ಇದೆ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿತೀರ. ಅಲ್ಲಿಯವರೆಗೂ ಆ ಕರ್ಮ ನಿಮ್ಮನ್ನು ಬಿಡೋದಿಲ್ಲ. ಅಂದರೆ ಕೆಲವೊಂದು ಸಾರಿ ಅದು ನಿಮಗೆ ಪೆಟ್ಟು ಕೊಟ್ಟಾದರೂ ನಿಮ್ಮನ್ನು ಎಬ್ಸತ್ತೆ, ಛಲ ಮೂಡಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಎನರ್ಜಿ. ಹಾಗಾಗಿ ನೀವು ತುಂಬ ಜನ ಇದರಿಂದ ಪಾಠ ಕಲ್ತಿದ್ದೀರ. ಕೆಲವರು ನಿಮ್ಮವರೇ ನಿಮಗೆ ಪಾಠ ಕಲಿಸಿದ್ದಾರೆ. ಹತ್ತಿರದ ಸಂಬಂಧಗಳದು ಗಂಡ ಆಗಿರ್ಬೋದು, ಕೆಲವೊಂದು ಸಾರಿ ನಿಮ್ಮ ಸುತ್ತಮುತ್ತ ಇರುವ ಇನ್ನೂ ಕೆಲವು ಸಂಬಂಧಗಳು, ಇಲ್ಲ ಹೆಂಡತಿ ಆಗಿರ್ಬೋದು, ತುಂಬ ಪಾಠಗಳನ್ನು ಕಲಿಸಿದ್ದಾರೆ. ಅಂದರೆ ಹೇಗಪ್ಪ ಅಂದರೆ, ನೀವೀಗ ಒಬ್ಬರಿಗೆ ಗಂಡ ಆಗಿರ್ತೀರ ಅಂದರೆ ನಿಮ್ಮ ಹತ್ರ ಇದ್ದಕ್ಕಿದ್ದ ಹಾಗೆ ಕೆಲಸ ಹೋಗ್ಬಿಡುತ್ತೆ, ದುಡಿಮೆನೂ ಸರಿ ಆಗ್ತಾ ಇರೋದಿಲ್ಲ, ಮನೆಯಲ್ಲೇ ಸ್ವಲ್ಪ ದಿನ ಇರಲಿಕ್ಕೆ ಶುರು ಮಾಡ್ತೀರಾ. ಆಗ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಎಲ್ಲ ಸರಿ ಇದ್ದಾಗ ನಿಮ್ಮ ಹತ್ರ ಇರುವಂಥದ್ದು ಅಷ್ಟೇ ಅವರ ಆಯ್ಕೆ ಆಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಏರಿಳಿತ ಉಂಟಾಗಿ ಏನೂ ಇಲ್ಲ ಅಂತ ಹೇಳಿ ಅನ್ನಿಸ್ದಾಗ ಅವರ ಉದ್ದೇಶ ಏನು? ನಿಮ್ಮಿಂದ ದೂರ ಆಗೋದು. ಅಲ್ಲಿಗೆ ಇದರಿಂದ ಅವರಿಗೇನು ಒಳ್ಳೆಯದಲ್ಲ, ನಿಮಗೆ ಒಳ್ಳೆಯದಾಗಿದ್ದು. ಅಂದರೆ ಅವರದ್ದು ಅಷ್ಟೇ ಋಣ ಇತ್ತು, ಅವರು ಅಲ್ಲಿಂದ ದೂರ ಆದರು. ನಿಮ್ಮ ಋಣ ಇನ್ನೂ ಒಂದು ಪರ್ಸನ್ ಜೊತೆ ಮುಂದುವರಿಯೋದಿದೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಕೆಲವೊಂದು ವಿಚಾರಗಳಲ್ಲಿ ಇದ್ದಕ್ಕಿದ್ದಾಗೆ ಡೈವರ್ಸ್ ಆಗೋದು, ಕೆಲವರು ದೂರ ಆಗೋದು, ಅದೇ ಸಂಬಂಧ ಬೇಕು ಅಂತೇಳಿ ಪ್ರಾರ್ಥನೆ ಮಾಡೋದು, ಅದನ್ನೇ ಮತ್ತೆ ಸರಿಪಡಿಸ್ಕೊಂಡು ಹಿಂತಿರುಗೋದು,
ಇವೆಲ್ಲವೂ ಕೂಡ ಕರ್ಮದ ಪ್ಯಾಟ್ರನ್ಗಳನ್ನು ಸೂಚಿಸ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಯಾರೂ ಜಡ್ಜ್ ಮಾಡಬಾರ್ದು. ಇನ್ನೊಬ್ಬರನ್ನ ನಾವು ಯಾವುದೇ ರೀತಿ ಆಡ್ಕೊಳ್ಳೋಕ್ಕೆ ಅವಕಾಶನೇ ಇಲ್ಲ ಇಲ್ಲಿ. ಯಾಕಂದರೆ ನಮ್ಮ ಜೀವನದಲ್ಲಿ ಅದು ನಡಿಬಾರ್ದು ಅಂತ ಏನಿಲ್ಲಲ್ಲ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಇನ್ನೊಬ್ಬರ ಬಗ್ಗೆ ನಾವು ಬೆರಳು ತೋರಿಸೋದಿಲ್ಲ. ಬಾಬಾ ಕೂಡ ಅದನ್ನೇ ಹೇಳಿರೋದು, ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಮಾತಾಡು, ಒಳ್ಳೆಯದನ್ನೇ ಯೋಜಿಸು. ಆಗ ನೀನೇನು ಕೊಟ್ಟಿದ್ಯೋ ಅದೇ ನಿನಗೆ ಮರಳಿ ಬರುತ್ತೆ ಅನ್ನೋದೇ ಅವರ ಉಪದೇಶ. ಅದರ ಆಧಾರದ ಮೇಲೆಯೇ ಅವರು ತಮ್ಮ ಹತ್ರ ಬಂದಿರೋ ಭಕ್ತರನ್ನು ತಿದ್ದುತ್ತಾ ಬಂದರು. ಅವರ ಬಳಿ ಜಾತಿ, ಧರ್ಮ, ಬಡವ, ಬಲ್ಲಿದ, ರಾಜ, ಹಾಗೆ ಈ ಭಿಕ್ಷುಕ ಅನ್ನೋ ರೀತಿಲಿ ಯಾವುದೇ ರೀತಿ ಭೇದ ಭಾವ ಇರಲಿಲ್ಲ. ಹಾಗಾಗಿ ಅವರು ಇವತ್ತು ವಿಶ್ವಗುರು ಅಂತೇಳಿ ಅನ್ಸ್ಕೊಂಡಿರೋದು. ತಾರತಮ್ಯ ಅವ್ರು ಯಾವತ್ತೂ ಮಾಡಲಿಲ್ಲ ಯಾರಿಗೂ. ಕುಷ್ಠರೋಗಿ ಬಂದರೂ ಕೂಡ ಅವರ ಸೇವೆಯನ್ನು ಸ್ವಯಂ ಅವರೇ ಮಾಡ್ತಾಯಿದ್ರು. ಅಂಥವರ ಭಕ್ತರು ಅಂತೇಳಿ ನೀವು ಅನ್ಸ್ಕೊಂಡ್ಮೇಲೆ ಕುಗ್ಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಸಿಗ್ತಾ ಇದೆಯೋ, ಏನು ಆಗ್ತಾ ಇದೆಯೋ ಅದನ್ನು ಒಳ್ಳೆಯದಕ್ಕೆ ಅಂತೇಳಿ ತಗೊಂಡು ತಕ್ಷಣವೇ ನಿಮ್ಮ ಜೀವನ ತುಂಬ ಬದಲಾಗತ್ತೆ. ಹಾಗಾಗಿ ಇಲ್ಲಿ ನೋವು ಸಿಗ್ತಾ ಇದೆಯಾ, ಕೆಲವೊಂದು ಸರಿ ತಿರುಗಿಸಿ ಮಾತನಾಡಬೇಕು. ಅತಿ ವಿನಯ ಕೂಡ ಸಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವೊಂದು ಸಹಿಸ್ಕೊಳ್ಬೇಕು, ಕೆಲವೊಂದನ್ನು ತಿರುಗಿಸಿ ಮಾತಾಡಿ ಉತ್ತರ ಕೊಡಬೇಕು, ಕೆಲವೊಂದು ವಿಚಾರಕ್ಕೆ ಮೌನವಾಗಿರಬೇಕು, ಕೆಲವೊಂದು ವಿಚಾರದಲ್ಲಿ ಇಗ್ನೋರ್ ಮಾಡಿ ದೂರ ಸರಿಬೇಕು, ಇಲ್ಲ ಅವರನ್ನೇ ದೂರ ಇಡಬೇಕು. ಇವೆಲ್ಲವೂ ನಿಮ್ಮ ಒಂದು ಬುದ್ಧಿವಂತಿಕೆಯ ಮೇಲೆ ಅವು ನಿರ್ಭರಿತವಾಗಿರುತ್ತವೆ. ತೀರ್ಮಾನ ಸರಿಯಾಗಿ ತಗೊಳ್ತಿರೋ ಇಲ್ಲ ದುರ್ಬಲತೆಗೆ ಜಾರ್ತಿರೋ ಅಂಥೇಳಿ. ಆದರೆ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕೆ ಸರಿಯಾದ ಸಮಯಕ್ಕೆ ನಿಮ್ಮನ್ನು ಎಚ್ಚರಿಸಿ ತಿದ್ದಲಿಕ್ಕೆ, ಮುಂದೆ ಕರ್ಕೊಂಡು ಹೋಗಲಿಕ್ಕೆ ಒಬ್ಬರು ನಿಮಗೆ ಬೇಕೇ ಬೇಕು, ಸಹಾಯಕರಲ್ವ. ಅದನ್ನು ಮನುಷ್ಯರನ್ನಾಗಿ ಮಾಡ್ಕೋಬೇಡಿ. ಅಂದರೆ ಮನುಷ್ಯರನ್ನು ಆಯ್ಕೆ ಮಾಡ್ಕೊಳ್ಬೇಡಿ. ಆ ವಿಚಾರದಲ್ಲಿ ಆ ಗುರುವನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಗುರುವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಕಾಡಲ್ಲಿ ಕಣ್ಣು ಕಟ್ಟಿ ನಿಮ್ಮನ್ನು ಬಿಟ್ಟರೂ ಕೂಡ ನಿಮ್ಮ ಕೈ ಹಿಡಿದಿರೋದು ಗುರು ಅನ್ನೋ ನಂಬಿಕೆ ನಿಮಗಿದ್ರೆ ಖಂಡಿತವಾಗಿ ನೀವು ಗೆಲ್ತೀರಾ. ನ್ಯಾಯಕ್ಕಾಗಿ ತುಂಬ ಹೋರಾಟ ಮಾಡಿದ್ದೀರಾ, ಪರಿತಪ್ಪಿಸ್ತಾ ಇದ್ದೀರಾ. ಆದರೆ ಇಲ್ಲಿ ಬಾಬಾ ನಿಮಗೆ ಭರವಸೆ ಕೊಡ್ತಿದ್ರೆ ನಿಮ್ಮದು ಅಂತ ಏನಿದೆಯೋ ಅದು ನಿಮಗೆ ದಕ್ಕಿಸಿಕೊಡ್ತೀನಿ, ಇದು ನನ್ನ ವಚನ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವರ ವಿಚಾರಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿದ್ದೀರಾ. ಕೆಲವು ವಿಚಾರಗಳಲ್ಲಿ ಬಾಬಾ ಹೇಳ್ತಿದ್ರೆ ನನ್ನ ಉದಿಯ ಸೇವನೆ ಧಾರಣೆ ಮಾಡು, ನಾನು ಅದರ ಮೂಲಕ ನಿನ್ನನ್ನು ಹೀಲ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆ ಕೊಡ್ತಿದ್ರೆ ನಿಮ್ಮ ದೈವಿಕ ಅಂದರೆ ಉತ್ತಮ ಸಮಯ ಶುರುವಾಗಿದೆ. ಧ್ಯಾನಿಸಿ, ಬಾಬಾರವರ ಮನದಲ್ಲಿ ಇಟ್ಕೊಂಡು ಧ್ಯಾನಿಸಿ. ದಿನನಿತ್ಯ ಅವರನ್ನು ನೀವು ಎಷ್ಟು ಸ್ಮರಣೆ ಮಾಡಿಕೊಂಡು ನಿಮ್ಮ ಕಣ್ಮುಚ್ಚಿ ಅವರನ್ನು ಅಂದರೆ ನಿಮ್ಮ ಕಣ್ಣೆದುರಿಗೆ ಗೋಚರಿಸುವಂತೆ ನೋಡ್ತಿರೋ ಅಷ್ಟೇ ನಿಮ್ಮ ಮನಸ್ಸು, ದೇಹ ಅನೇಕ ರೀತಿಯ ನಕಾರಾತ್ಮಕ ವಿಚಾರಗಳಿಂದ, ನಕಾರಾತ್ಮಕ ದೃಷ್ಟಿಗಳಿಂದ ಹೀಲ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಪ್ರೊಟೆಕ್ಟ್ ಆಗಿರ್ತೀರ. ಯಾಕಂದರೆ ನೀವು ಅವರ ನೆನಪನ್ನು ಅಂದರೆ ಅವರ ಸ್ಮರಣೆಯನ್ನು ಬಿಟ್ಟು ಒಂದು ಕ್ಷಣನೂ ಆಗಲಿರೋದಿಲ್ಲ. ಅಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಜನರಾಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು ತಾಗ್ಲಿಕ್ಕೆ ಸಾಧ್ಯನಾ? ಇದನ್ನು ಮೀರಿ ಕೂಡ ಕೆಲವು ಶತ್ರುಗಳು ನಿಮ್ಮ ಬಗ್ಗೆ ಏನೋ ಒಂದು ಕುತಂತ್ರವನ್ನು ನಡೆಸ್ತಾ ಇದ್ದಾರೆ, ಒಂದು ಯೋಜನೆ ನಡೆಸ್ತಾ ಇದ್ದಾರೆ, ನಿಮಗೆ ಅನ್ಯಾಯ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ, ಇಲ್ಲ ದುಷ್ಪರಿಣಾಮ ಬೀರಬೇಕು, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಸೂಚನೆ ಇಲ್ಲಿ ಸಿಗ್ತಾ ಇದೆ. ಆದರೆ ಇದು ನಿಮ್ಮ ಬಗ್ಗೆ, ನಿಮ್ಮ ಜೀವನವನ್ನು ಹಾಳು ಮಾಡಬೇಕು ಅನ್ನುವ ಯೋಜನೆ ಅಲ್ಲ, ಅವರ ಜೀವನವನ್ನು ಹಾಳು ಮಾಡಿಕೊಳ್ಳುವ ಯೋಜನೆಯಾಗಿದೆ. ಯಾಕಂದರೆ ನಿಮ್ಮ ಜೊತೆ ನಿಂತಿರೋದು ಗುರುವು. ಅದರ ಮೇಲೆ ನಂಬಿಕೆ ಇಡಿ, ಮುಂದೆ ಹೋಗಿ. ದೀಪಾರಾಧನೆ ಮಾಡ್ತಾಯಿದ್ದೀರೋ, ಸಚ್ಚರಿತ್ರೆಯ ಪಾರಾಯಣ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು, ಅದು ಯಾವುದೇ ಒಂದು ದೇವರ ಸೇವೆ ಮಾಡ್ತಾಯಿದ್ರು, ಅದು ಭಗವದ್ಗೀತೆ ಓದೋದು, ಲಲಿತ ಸಹಸ್ರನಾಮ ಓದೋದು, ಯಾವುದೋ ಒಂದು ಆಧ್ಯಾತ್ಮಿಕ ಪುಸ್ತಕ ಓದೋದು, ಸೇವೆ ಮಾಡೋದು, ಪ್ರಾಣಿ ಪಕ್ಷಿ ನಿಸ್ಸಹಾಯಕರಿಗೆ, ಹಾಗೆ ಪ್ರಾಣಿ ಪಕ್ಷಿಗಳ ಜೊತೆ ಕನೆಕ್ಟ್ ಆಗೋದು, ಹಾಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಸಾಕೋದು, ಅವಕ್ಕೆ ಆಹಾರ ಕೊಡೋದು, ಇವೆಲ್ಲವೂ ಕೂಡ ಒಂದು ಪೂರ್ವಾರ್ಜಿತ ಕರ್ಮವನ್ನು ಸೂಚಿಸ್ತಾ ಇದೆ. ಅದು ಈ ಜನ್ಮದ ಕರ್ಮ ಅಷ್ಟೇ ಅಲ್ಲ, ಅವೆಲ್ಲವೂ ಹಿಂದಿನ ನಿಮ್ಮ ಜನ್ಮಕ್ಕೂ ಕೂಡ ಸಂಬಂಧಪಟ್ಟಿದ್ದು. ಈ ಜನ್ಮದಲ್ಲೂ ಕೂಡ ಅವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆ ಪ್ರಾಣಿ, ಆ ಪಕ್ಷಿ ಈ ರೂಪದಲ್ಲಿ ಬಂದಿದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಅವುಗಳ ಪ್ರೇಮವನ್ನು ಗುರುತಿಸಿ. ಯಾವುದೋ ಒಂದು ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು ನಿಮ್ಮನ್ನು ಪ್ರೀತಿಸ್ತದೆ ಅಂದರೆ ಖಂಡಿತ ನಿಮಗೆ ಆ ಅರ್ಹತೆ ಇದೆ. ಅಂದರೆ ಅದು ನಿಮ್ಮಲ್ಲಿ ಒಂದು ಒಳ್ಳೆಯ ತನವನ್ನು ಕಂಡಿದೆ, ಹಾಗಾಗಿ ಅದು ನಿಮ್ಮ ಹತ್ರ ಬಂದಿದೆ. ನಿಮ್ಮ ಹತ್ರ ಏನಾದರೂ ಸಿಗುತ್ತೆ ಅನ್ನೋದಕ್ಕೋಸ್ಕರವೇ ತಾನೇ ಅವು ಬರ್ತವೆ. ಅಂದರೆ ಅಷ್ಟು ವಿಶ್ವಾಸ ಅವಕ್ಕೆ, ನನ್ನವರು ಒಬ್ರು ಇದ್ದಾರೆ, ಅವ್ರ ಹತ್ರ ಹೋದರೆ ನಂಗೆ ಪ್ರೀತಿ ಸಿಗುತ್ತೆ ಅಂತೇಳಿ. ನೀವು ಅದನ್ನೇ ಬಯಸೋದಲ್ವ. ಇಡೀ ಜೀವನ ಒಬ್ಬ ಮನುಷ್ಯ ಏನನ್ನು ಬಯಸ್ತಾನೆ ಹೇಳ್ರಿ? ನಂಬಿಕೆ, ಒಳ್ಳೆಯ ಪ್ರೀತಿ, ಒಳ್ಳೆಯ ಜೀವನ, ಒಳ್ಳೆಯ ಆರೋಗ್ಯ ಅಲ್ವಾ? ಅವಕ್ಕೆ ಅವೆಲ್ಲವೂ ನಿಮ್ಮ ಹತ್ರ ಸಿಗ್ತಾ ಇದೆ ಅನ್ನೋ ನಂಬಿಕೆ ಇದೆ. ಯಾವುದೋ ಒಂದು ಜನ್ಮದ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಅವು ಈ ರೀತಿಯಾಗಿ ಬಂದಿರ್ತವೆ. ಕೆಲವೊಂದು ಸರಿ ನಿಮಗೆ ಏನೋ ತೊಂದರೆ ಆಗೋದಿರುತ್ತೆ, ಇಲ್ಲ ಅಪಘಾತ ಆಗೋದಿರುತ್ತೆ. ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೆ ಮುಂಚಿತವಾಗಿ ಅದು ಗೊತ್ತಾಗ್ತಾ ಇರೋದ್ರಿಂದ ಅವುಗಳ ಮೇಲೆ ಅವುಗಳನ್ನು ತಗೊಂಡು ನಿಮ್ಮನ್ನು ಕಾಪಾಡ್ತವೆ. ಅದರ ಋಣವನ್ನು ಮುಗಿಸ್ಕೊಂಡು ಆ ಜರ್ನಿಯನ್ನು ಮುಗಿಸಿ ಅವು ಹೋಗ್ತವೆ ಸ್ನೇಹಿತರೆ. ಹಾಗಾಗಿ ಈ ರೀತಿಯ ಅನುಭವಗಳು ನಿಮಗೆ ಎಷ್ಟೋ ಸಾರಿ ಆಗಿದೆ. ನೀವು ಸಾಕಿದ ಪ್ರಾಣಿ ಒಂದು 20 ವರ್ಷ ಆಯಿತು, ನಂತರ ಅದು ನಿಮ್ಮನ್ನು ಬಿಟ್ಟು ದೂರ ಆಯಿತು, ಎಲ್ಲಿ ಹೋಯಿತು ಅಂತ ಗೊತ್ತಾಗಲಿಲ್ಲ ಅಂದರೆ ಅದು ಕೂಡ ಒಂದು ಕರ್ಮ ಅಷ್ಟೇ ಇತ್ತು. ಆ ಋಣವನ್ನು ತೀರಿಸಿ ಅದು ಹೋಯಿತು. ಯಾಕಂದರೆ ಅದು ಹಿಂದಿನ ಜನ್ಮದ ಒಂದು ಋಣವಾಗಿತ್ತು. ಅದರ ಆತ್ಮದ ಉದ್ದೇಶ ಅದೇ ಆಗಿತ್ತು. ಅದನ್ನು ಪೂರೈಸ್ಕೊಳ್ಳೋಕ್ಕೋಸ್ಕರನೇ ಅದು ಈ ಜನ್ಮ ಪಡೆದಿತ್ತು, ಹಾಗಾಗಿ ಬಂದಿತ್ತು. ಒಂದು ನಾಯಿನೋ ಬೆಕ್ಕೋ ಏನೋ ಸಾಕಿದರೆ ಅದು ತುಂಬ ಅಂದರೆ ತುಂಬ ನಿಮ್ಮನ್ನು ಹಚ್ಕೊಂಡಿತ್ತು. ಇದ್ದಕ್ಕಿದ್ದ ಹಾಗೆ ಅದು ಸತ್ತೋಯಿತು ಅಂದರೆ ನಿಮ್ಮ ಮೇಲೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ಬಿತ್ತು. ಅದು ಇದೇ ಒಂದು ಸಮಯ ಒಳ್ಳೆಯದು, ನಾನು ಆ ಋಣವನ್ನು
ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ತನ್ನ ಮೇಲೆ ಆ ಪರಿಣಾಮವನ್ನು ತಗೊಂಡು ನಿಮ್ಮನ್ನು ರಕ್ಷಣೆ ಮಾಡಿ ಹೋಯಿತು. ಇದು ಅದರ ಆತ್ಮದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇದು ನಡೆದಿರುತ್ತೆ. ಇದೆಲ್ಲವೂ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಏನೋ ತಿಳಿದಿರಲಿಲ್ಲ, ಆದರೆ ಈಗ ಗುರುವಿನ ಶರಣಕ್ಕೆ ಬಂದ ಮೇಲೆ ಎಲ್ಲ ತಿಳಿತಾ ಇದೆ ಅಂದರೆ ಅದು ತಿಳ್ಕೊಳ್ಳೋದೇ ನಿಮಗೆ ಒಂದು ಉದ್ದೇಶ ಇತ್ತು. ಅಂದರೆ ನಿಮ್ಮ ಆತ್ಮ ಇವೆಲ್ಲವನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಬಯಸ್ತಾ ಇತ್ತು. ಹಾಗಾಗಿ ಈ ಎಲ್ಲ ವಿಚಾರಗಳು, ಈ ಬಾಬಾರವರ ಸಂದೇಶ ಆಗಿರ್ಬೋದು, ಇನ್ನೂ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ಮೇಲೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಯಾವುದೋ ಪ್ರಾಣಿ ಪಕ್ಷಿ ಸುಮ್ಮನೆ ನಿಮ್ಮ ಮನೆಗೆ ಬಂದಿಲ್ಲ, ಅವುಗಳ ಋಣವನ್ನು ಕಳ್ಕೊಳಕ್ಕೆ ಬಂದಿದೆ. ಅಂದರೆ ಯಾವುದೋ ಜನ್ಮದಲ್ಲಿ ನಿಮ್ಮ ಋಣ ಅವುಗಳ ಮೇಲಿತ್ತು, ಅದನ್ನು ಕಳ್ಕೊಳ್ಳೋಕ್ಕೆ ನಿಮ್ಮ ಮನೆಗೆ ಬಂದಿದ್ದಾವೆ ಅನ್ನೋ ರೀತಿಯಲ್ಲಿ ಕೂಡ ಅದನ್ನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ, ನಿಮ್ಮ ಸೇವೆ ಮಾಡ್ತಾ ಇದ್ದಾವೆ, ಆ ಋಣವನ್ನು ಕಳ್ಕೊಳ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲ ಆ ಪ್ರಾಣಿ ಪಕ್ಷಿಗಳು ನಿಮಗೆ ಏನೋ ಒಂದು ಮಕ್ಕಳಾಗಿಲ್ಲ, ಇಲ್ಲ ಮದುವೆ ಆಗಿಲ್ಲ, ಇನ್ನು ಯಾವುದೇ ರೀತಿ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನರಳ್ತಾ ಇದ್ದೀರಾ ಅಂದರೆ, ನೀವು ಆ ಒಂದು ಕೊರಗಿನಿಂದ ಕೊರಗ್ತಾ ಇದ್ದೀರಾ ಅಂದರೆ, ನೀವು ಹೇಗೆ ದಿನನಿತ್ಯ ಪ್ರಾರ್ಥನೆ ಪೂಜೆ ಎಲ್ಲ ಮಾಡ್ತೀರೋ ಅವುಗಳು ಕೂಡ ನಿಮ್ಮ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತವೆ. ಅವಕ್ಕೆ ಮಾತನಾಡಲಿಕ್ಕೆ ಬರದೇ ಇರ್ಬೋದು, ಆದರೆ ಭಾವನಾತ್ಮಕವಾಗಿ ನಿಮ್ಗೆ ಅವು ಸ್ಪಂದಿಸ್ತಾ ಇದ್ದಾವೆ. ಅಂದರೆ ನಿಮ್ಮ ಮಾತುಗಳು ಒಳ ಮನಸ್ಸಿನ ಒಂದು ತಳಮಳ ಅವಕ್ಕೆಲ್ಲ ತಿಳಿತಾ ಇರುತ್ತೆ. ಯಾಕಂದರೆ ಮುಂದೆ ಏನೊಂದು ಅನಾಹುತ ಆಗುತ್ತೆ ಅನ್ನೋದೇ ಆ ಪ್ರಾಣಿ ಪಕ್ಷಿಗಳಿಗೆ ತಿಳಿಯುತ್ತೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಏನು ಈ ಸಮಯದಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ಆ ಭಗವಂತ ಅವುಗಳಿಗೆ ಬಾಯಿ ಕೊಟ್ಟಿಲ್ಲ, ಆದರೆ ಅವೆಲ್ಲ ರೀತಿಯಲ್ಲೂ ನಿಮಗೆ ಸ್ಪಂದಿಸ್ತಾ ಇದ್ದಾವೆ. ನೀವು ಅಂದ್ಕೊಳ್ಬೋದು, ಇಲ್ಲ ಯಾರೋ ಅಂದ್ಕೊಳ್ಬೋದು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿ ಅಂತೇಳಿ ಪದೇ ಪದೇ ಬರುತ್ತೆ, ಯಾಕಪ್ಪ ಇದು ಬರುತ್ತೆ ಅಂತ ಹೇಳಿ ಕೆಲವರು ಯೋಚಿಸ್ತಾ ಇದ್ರಿ. ಅದಕ್ಕೆ ಉತ್ತರ ಇಲ್ಲಿ ಈ ಎನರ್ಜಿಯ ಮೂಲಕ ನಿಮಗೆ ಕನೆಕ್ಟ್ ಆಗಿದೆ. ನಿಮಗೆ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸ್ಪಷ್ಟವಾಗಿ ಸಿಕ್ಕಿದೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪದೇ ಪದೇ ವಿಡಿಯೋದಲ್ಲಿ ಅದೇ ಬರುತ್ತೆ, ದಯೆ ಇರಲಿ, ಕರುಣೆ ಇರಲಿ, ಪ್ರೇಮ ಇರಲಿ. ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ಒಳ್ಳೆಯದಾಗಿಲ್ಲ ಅನ್ನೋದಿದೆ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಒಂದೊಂದ್ಸರಿ ನಾಯಿ ಸಾಕಿದಾಗ ಕೂಡ ಅದು ಒಂದೊಂದ್ಸರಿ ಆ ಮನೆಯ ಒಂದು ವ್ಯಕ್ತಿಗೆ ಕಚ್ಚಿರುತ್ತೆ, ಒಂದು ಮಗು ಕಚ್ಚಿರುತ್ತೆ. ಅಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಹೋದ ಜನ್ಮದ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿರುತ್ತೆ. ಆ ಮಗು ನಮಗೆ ಅನಿಸುತ್ತೆ ಈ ಸಮಯದಲ್ಲಿ ಅದು ತುಂಬ ಚಿಕ್ಕ ಮಗು ಅಂತ ಹೇಳಿ, ಆದರೆ ಅದಕ್ಕೇನೋ ತೊಂದರೆ ಕೊಟ್ಟಿರುತ್ತೆ. ಅದನ್ನು ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಆ ಸಿಟ್ಟು, ಆ ಸಮಯ, ಆ ದ್ವೇಷ ಅದನ್ನು ತೀರಿಸ್ಕೊಂಡು ಅದರ ಒಂದು ಎನರ್ಜಿಯನ್ನು ಕಳ್ಕೊಬಿಡುತ್ತೆ. ಈ ರೀತಿ ಕೂಡ ಬಂದಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಯಾವುದನ್ನು ಅಷ್ಟು ಸುಲಭವಾಗಿ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಮೇಲ್ಮುಖವಾಗಿ ನಾವು ಎಷ್ಟೇ ಯಾವುದೇ ಒಂದು ವಿಚಾರವನ್ನು ಅಲ್ಲಗಳೆದ್ರು, ಏನೇ ಮಾಡಿದ್ರು, ಒಪ್ಕೊಂಡ್ರು ಬಿಟ್ಟರು, ವಾಸ್ತವ ಸತ್ಯ ಕರ್ಮ ನಾವೇನು ಕೊಡ್ತೀವೋ ಅದು ನಮಗೆ ಮರಳಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಆಗೋದು ಸ್ನೇಹಿತರೆ. ನೀವು ಭಾರತದವರು ಆದರೂ ಕೂಡ ವಿದೇಶದಲ್ಲಿ ವಾಸ ಮಾಡ್ತೀರಾ ಅಂದರೆ ಖಂಡಿತ ನಿಮ್ಮ ಆತ್ಮದ ಉದ್ದೇಶ ಅದಾಗಿತ್ತು, ಇಲ್ಲ ಅದು ಹೋದ ಜನ್ಮದ ಒಂದು ಪ್ರಾರಬ್ಧ ಆಗಿತ್ತು. ಒಟ್ಟಾರೆಯಾಗಿ ಈ ರೀತಿಯಾಗಿ ಕನೆಕ್ಟ್ ಆಗಿರುತ್ತೆ. ನಾವು ಅಂದ್ಕೊಳ್ಬೋದು ತಾಯಿನಾಡನ್ನು ತೊರೆದು ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಬೋದು, ಇಲ್ಲ ಅಲ್ಲಿನವರು ಇಲ್ಲಿ ಬರ್ತಾರೆ ಅನ್ನೋದಾಗಿರ್ಬೋದು. ಇದು ಕರ್ಮ, ಇದನ್ನು ಕೂಡ ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದಂತೂ ಮಾಡ್ತಾ ಇದ್ದೀವಿ, ಏನಪ್ಪ ಅಂದರೆ ಅದು ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ. ಅಂದರೆ ನಾವು ಆಡ್ಕೊಳ್ತೀವಿ, ಕಮೆಂಟ್ ಮೂಲಕ ಮಾತಾಡ್ತೀವಿ ಕೆಲವೊಂದು ಸಾರಿ ಕೆಲವರಿಗೆ ಅಲ್ವಾ, ಹಾಗಾಗಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು, ಹೀಗೆ ಹಾಗೆ ಮೋಸ ಮಾಡಿದರು, ವಂಚನೆ ಮಾಡಿದರು, ಹೀಗೆಲ್ಲ ಮಾತಾಡ್ತೀವಲ್ವ. ಅದು ಅವರವರ ಸೋಲ್ ಪರ್ಪೋಸ್ ಆಗಿರುತ್ತೆ. ಆದರೆ ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡು ಮಾತಾಡೋದಷ್ಟೇ. ಹೀಗೆ ಮಾಡಬಾರ್ದಿತ್ತು, ಹಾಗೆ ಮಾಡಬಾರ್ದಿತ್ತು, ಅವ್ರನ್ನೇ ಮದುವೆ ಆಗಬೇಕಿತ್ತು, ಇವ್ರನ್ನ ಬಿಟ್ಟಿದ್ರು, ವಂಚನೆ ಮಾಡಿದರು, ಮೋಸಗಾತಿ, ಹಾಗೆ ಹೀಗೆ ಯಾಕೆ ಮಾತಾಡಬೇಕು ಅಲ್ವಾ? ಯೋಚನೆ ಮಾಡಿರಿ, ಅದರಿಂದ ಸಿಗೋದೇನು? ನಿಮ್ಮಲ್ಲಿ ಏನೋ ಒಂದು ರೀತಿ ಬದಲಾವಣೆ ಆಗ್ತದೆ, ಅವ್ರು ಆರಾಮಾಗಿರ್ತಾರೆ. ಯಾಕಂದರೆ ಅವ್ರು ನಿಮ್ಮ ಎನರ್ಜಿಗೆ ಯಾವುದೇ ಕಾರಣಕ್ಕೂ ಕನೆಕ್ಟ್ ಆಗೋದಿಲ್ಲ. ಆವಾಗ ಆ ಎನರ್ಜಿ ಎಲ್ಲಿ ಹೋಗಬೇಕು? ಆ ಎನರ್ಜಿ ಕರ್ಮವನ್ನು ಸೃಷ್ಟಿ ಮಾಡುತ್ತೆ. ಆದ್ದರಿಂದ ತೊಂದರೆ ನಿಮಗೆ. ಹಾಗಾಗಿ ಯಾರಿಗಾದರೂ ಏನಾದರೂ ನಿಮಗೆ ಮಾಡಬೇಕು ಅಂದರೆ ಅದನ್ನು ಒಳ್ಳೆಯದನ್ನು ಮಾಡಬೇಕು. ಏನಾದರೂ ಕಮೆಂಟ್ ಮಾಡಬೇಕು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಒಳ್ಳೇದಾಗಲಿ ಅಂತೇಳಿ ಮಾಡಿ. ಅದು ಬಿಟ್ಟು ಏನೇನೋ ಇಲ್ಲ ಸಲ್ಲದ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ನೀವೇ ಕಲ್ಪನೆ ಮಾಡಿಕೊಂಡು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತೇಳಿ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಉದ್ದ ಕಮೆಂಟ್ ಮಾಡಿ, ಅದು ಉದ್ದ ಕಮೆಂಟ್ ಅಲ್ಲ, ಅದು ಉದ್ದವಾಗಿ ನಿಮ್ಮ ಕರ್ಮವನ್ನು ನೀವೇ ಬರ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಸ್ನೇಹಿತರೆ. ಯಾಕಂದರೆ ಕೆಲವೊಂದು ರೀತಿಯಲ್ಲಿ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳು, ನಿಮ್ಮ ಮನಸ್ಸಲ್ಲಿ ಎದ್ದಿರುವ ಕೆಲವು ದ್ವಂದ್ವಗಳು, ಹಾಗೆ ಕೆಲವು ವಿಚಾರಗಳು, ಯಾಕಂದರೆ ದಿನನಿತ್ಯ ನಿಮ್ಮ ಮನಸ್ಸು ಈ ರೀತಿಯ ಆಲೋಚನೆಗಳಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದರಿಂದ ಕೂಡ ಈ ಎನರ್ಜಿ ಇಲ್ಲಿ ಕ್ರಿಯೇಟ್ ಆಗಿರ್ಬೋದು. ಹಾಗಾಗಿ ಇದು ನಿಮಗೆ ನಿಮ್ಮ ಮನಸ್ಸಿನ ಭಾವನಾತ್ಮಕ ಕೆಲವು ವಿಚಾರಗಳಿಗೆ ಉತ್ತರ ಕೊಟ್ಟಿರ್ಬೋದು. ಯಾವುದೋ ಸುಮ್ಮನೆ ಏನೂ ಸಿಗೋದಿಲ್ಲ ಅಲ್ವಾ? ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ನೀವು ಗುರುವಿನ ಚರಣದಲ್ಲಿ ಬಂದ ಮೇಲೆ ಅಂದರೆ ಗುರು ಇಲ್ಲಿ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ತಿದ್ದುತ್ತಾ ಇದ್ದಾರೆ. ಇದು ತಪ್ಪು, ಇದು ಸರಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಕೆಲವೊಂದು ಸೂಚನೆಗಳು ನಿಮಗೆ ಸಿಕ್ಕಾಗ ಹೌದು ಸರಿ ಎಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನೀವು ಯಾವ ತೀರ್ಮಾನವನ್ನು ತಗೊಳ್ತಿರೋ ಆ ಕರ್ಮ ನಿಮಗೆ ಮರಳಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ಚರ್ಚೆ ಏನಿತ್ತು ಅದು ನಿಮ್ಮ ಮನಸ್ಸಿನ ದ್ವಂದ್ವ ಆಗಿತ್ತು ಅನೇಕ ರೀತಿಯ ವಿಚಾರಗಳಲ್ಲಿ. ಆ ಎಲ್ಲ ವಿಚಾರಗಳಿಗೆ ಸ್ಪಷ್ಟವಾದ ಎನರ್ಜಿ ಇಲ್ಲಿ ನಿಮಗೆ ಸಿಕ್ಕಿದೆ ಈ ಒಂದು ರೀಡಿಂಗ್ ಮೂಲಕ ಅಂತೇಳಿ ಅಂದ್ಕೊಳ್ತೀನಿ. ಇದೇನಾದರೂ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.